ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ನೋಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಏನಪ್ಪ ಇವತ್ತಿನ ಟಾಪಿಕ್ ಅಂತ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನನಗೆ ನೆನಪಾಯಿತು, ವೇರ್ ಈಸ್ ಮೈ ಬ್ಯಾಗ್, ನನ್ನ ಬ್ಯಾಗಲ್ಲಿ ಏನೇನಿದೆ ಅಂತ ತೋರಿಸ್ಬೇಕು ಅಂತ ಅನ್ನಿಸ್ತು. ಏನು ನೀವೆಲ್ಲ ಅಂದ್ಕೊತೀರಾ ಇನ್ನೇನಿರುತ್ತೆ, ಮೇಕಪ್ದು ಅದು ಇದು ಇಟ್ಕೊಂಡಿರ್ತೀವಿ ಅಂತ. ಬಟ್ ನನ್ನ ಬ್ಯಾಗಲ್ಲಿ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗೋಂಥ ಎಷ್ಟೋ ಐಟಮ್ಸ್ಗಳಿದ್ದಾವೆ. ಅದನ್ನು ತೋರಿಸ್ಬೇಕು, ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಅದನ್ನು ಹೇಳಬೇಕು ಅಂತ. ಬಟ್ ಹೇಳೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಈಗ ಟೈಮ್ ಸಿಕ್ಕಿದೆ, ಸೊ ಸ್ಟಾರ್ಟ್ ಮಾಡೋಣ. ಇನ್ನೇ ಆಗ್ತಾಡ ಬನ್ನಿ. ಫಸ್ಟಿಗೆ ನನ್ನ ಹತ್ರ ಇರೋದು ಇದು ಫಸ್ಟ್ ಬ್ಯಾಗು. ಇದನ್ನು ನಾನು ಔಟ್ ಸೈಡ್ ಹೋದಾಗ ಈಗ ಟೆಂಪಲ್ ಒಳಗಡೆ ಹೋಗ್ತಾ ಇರ್ತೀವಿ, ಮತ್ತು ಅಲ್ಲಿ ಇಲ್ಲಿ ನೋಡೋದಕ್ಕೂ ಅವಾಗ ಮಾತ್ರ ಇದಕ್ಕೆ ಫೋನು, ಸ್ವಲ್ಪ ದುಡ್ಡು ಮತ್ತು ಪವರ್ ಬ್ಯಾಂಕ್ ಇಷ್ಟನ್ನು ಇದರಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಇದು ಬಿಟ್ಟರೆ ನನ್ನ ಜೊತೆ ಯಾವಾಗಲೂ ಇರೋವಂಥದ್ದು ನನ್ನ ಫೇವ್ರೇಟ್ ಬ್ಯಾಗು ಗೊತ್ತಾ, ನಂಗೆ ತುಂಬ ಇಷ್ಟ. ಡಿಕ್ಯಾಥ್ಲಾನ್ನಲ್ಲಿ ತೊಗೊಂಡಿದ್ದು ಅಂತಲ್ಲ, ಅದು ತುಂಬ ಇಷ್ಟ ಬ್ಯಾಗು. ಈ ಬ್ಯಾಗಲ್ಲೇ ನನ್ನ ಇಡೀ ಜರ್ನಿ ಇರೋದು. ಜರ್ನಿ ಥಿಂಗ್ಸ್ ಇರೋದೆಲ್ಲ ಇದೇ ಬ್ಯಾಗಲ್ಲೇ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸೈಡ್ ಎಲ್ಲರೂ ವಾಟ್ರ್ ಬಾಟ್ಲ್ ಇರ್ತಾರೆ ಸೈಡ್ ಇದರಲ್ಲಿ. ನಾನು ನೋಡಿ ಇಯರ್ಬಡ್ ಇಟ್ಟಿದ್ದೀನಿ, ವರ್ಕ್ ಆಗಲ್ಲ, ಮೊನ್ನೆ ಬಿದ್ದು ಹೋಗ್ಬಿಟ್ಟಿದೆ, ಅದಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಸೈಡಿಗೆ ಬಂದರೆ, ಈ ಕಡೆ ಸೈಡು ವಾಟ್ರ್ ಬಾಟ್ಲು ಇಡ್ತೀನಿ. ಇನ್ನೊಂದು ನೋಡಿ ಕಾಣಿಸ್ತಾ ಇದೆಯಾ, ಇದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಟ್ರಾವೆಲ್ ಮಾಡ್ತೀನಲ್ಲ, ಎಲ್ಲಾದರೂ ಕ್ಯಾಂಪಿಂಗ್ ಆಗ್ತಾಗ ಯಾರ ಮಗ ಗುರು ಆ ಸೊಳ್ಳೆ ಕೈ ಕಡಿಸ್ಕೊಂತಾನೆ. ಸೊ ಒಂದು ಸೊಳ್ಳೆ ಕಚ್ಚಿದೇನೋ ಸಹಿಸ್ಕೊಂಬಿಟ್ಟು ಬಂದು ಕಚ್ಚಿ ಹೋಗ್ತೀವಿ. ಅದು ಕರೆದು ಗಾಯನೇ ಆಗ್ಬಿಡ್ಬೇಕು, ಹಂಗಾಗುತ್ತೆ. ಅದಕ್ಕೋಸ್ಕರ ಯಾಕೆ ಅಂದ್ಬಿಟ್ಟು ಸೊಳ್ಳೆದು ಇದನ್ನು ಒಂದು ಹಚ್ಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಉರಿಯೋವರೆಗೂ ಬಿಡ್ಬೇಕು, ಆಮೇಲೆ ಆಫ್ ಮಾಡಿಬಿಟ್ರೆ ಸಾಕು. ಸೊಳ್ಳೆ ಲೈಫಲ್ಲಿ ಬರಲ್ಲ. ಅದು ಬಿಟ್ಟರೆ ಇನ್ನೂ ಒಂದು ಟ್ರಿಕ್ಸ್ ಇದೆ. ಸೊಳ್ಳೆ ನೀವೇನಾದರೂ ಕ್ಯಾಂಪ್ ಮಾಡ್ತೀನಿ ಅಂದರೆ ಡೆಟಾಯಿಲ್ ಇರುತ್ತಲ್ಲ, ಡೆಟಾಲ್ ತೊಗೊಂಡೋಗಿ, ಜೊತೆ ಡೆಟಾಯಿಲು ತೊಗೊಂಡೋಗಿ ನೀವು ಕ್ಯಾಂಪ್ ಹಾಕೋಕ್ಕೂ ಮುಂಚೆ ಕೆಳಗಡೆ ಫುಲ್ಲು ಸ್ಪ್ರೇ ಮಾಡಿ. ಬರೀ ಸೊಳ್ಳೆ ಮಾತ್ರ ಅಲ್ಲ, ಅಲ್ಲಿ ಏನಾದರೂ ಹುಳಗಳು, ಸಣ್ಣ ಕೀಟಗಳು ಅವೆಲ್ಲ ಇರ್ತಾವಲ್ಲ, ಅವು ಸಹ ಬರಲ್ಲ. ಡೆಟಾಲ್ ಹಾಕ್ಬಿಟ್ಟು ಅದ್ರ ಮೇಲೆ ಕ್ಯಾಂಪ್ ಹಾಕಿ ಮತ್ತೆ ಸುತ್ತಲೂ ಮತ್ತೆ ಇನ್ನೊಂದ್ಸಲ ಹೊಡ್ಕೊಂಬನ್ನಿ, ಅವಾಗ ಸೊಳ್ಳೆ ಬರಲ್ಲ. ಬಟ್ ಸೊಳ್ಳೆದಕ್ಕೆ ಅದೇನೋ ಬರುತ್ತೆ ಇಷ್ಟು ಉದ್ದುದ್ದು, ಬಟ್ ಅದು ಸಿಕ್ಕಾಬಡ ಸ್ಮೆಲ್ ಇರುತ್ತೆ. ಅದಕ್ಕೆ ಬೇಡ ಅಂತೇಳಿ ಇದು ಸಿಂಪಲ್, ಅಷ್ಟು ಸ್ಮೆಲ್ ಬರಲ್ಲ. ಆಯುರ್ವೇದಿಕಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿದೆ. ನನಗೆ ಫಸ್ಟ್ ಆಫ್ ಆಲ್ ಸೊಳ್ಳೆ ಬತ್ತಿವೆಲ್ಲ ಆಗೋದೇ ಇಲ್ಲ, ಅದಕ್ಕೋಸ್ಕರ ಇದು ಈಸಿ ಇದೆ ಅಂದ್ಬಿಟ್ಟು ತೊಗೊಂಡಿದ್ದು. ಮೊದಲಿಗೆ ನನ್ನ ಬ್ಯಾಗಲ್ಲಿ ಏನು ಸಿಗುತ್ತೆ ಗೊತ್ತಾ, ಟನ್ ಏನಪ್ಪ ಎಲ್ಲರೂ ಬ್ಯಾಗಲ್ಲಿ ಏನೋ ಇದ್ರೆ ಇವಳು ಮಾಸ್ಕ್ ಇಟ್ಕೊಂಡು ಓಡಾಡ್ತಾಳೆ ಅಂತಿದ್ದೀರಾ? ಕೊರೋನಾಯಿಂದ ಇನ್ನೇ ಆಚೆ ಬಂದಿಲ್ವಾ ಅಂತ ಕೇಳ್ತೀರಾ. ಕೊರೋನಾಯಿಂದ ಅಂತಲ್ಲ, ಇದನ್ನು ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಅಲ್ಲಿ ತೋರಿಸಿದ್ನಲ್ಲ ಫಸ್ಟ್, ಆ ಬ್ಯಾಗಲ್ಲೂ ಇಟ್ಟಿರ್ತೀನಿ, ಕಾರಲ್ಲಿ ಇಟ್ಟಿರ್ತೀನಿ. ಮತ್ತು ನಾನು ಎಲ್ಲಾದರೂ ಹೋದರೆ ಡ್ರೆಸ್ ವೇರ್ ಮಾಡ್ತೀನಲ್ಲ, ಅದರಲ್ಲೂ ಒಂದು ಇಟ್ಕೊಂಡಿರ್ತೀನಿ. ಎಲ್ಲಾದರೂ ಮಿಸ್ ಆದರೂ ಎಲ್ಲಾದರೂ ಒಂದು ಕಡೆ ಕೈಗೆ ಸಿಗ್ಬೇಕು ನನಗೆ ಮಾಸ್ಕ್, ಯಾಕಂದರೆ ನನಗೆ ಇದು ತುಂಬ ಇಂಪಾರ್ಟೆಂಟ್. ನೀವು ಅಂದ್ಕೊತೀರಾ ಯಾಕೆ ಹಂಗೆ ವಿಡಿಯೋ ಮಾಡೋಕ್ಕಾಗಲ್ವಾ, ಏನು ಭಯನಾ ಹಾಗೀಗೆ ಅಂತ? ಭಯ ಅಂತಲ್ಲ, ವೀಸಿಂಗ್ ಪ್ರಾಬ್ಲಮ್ ಇದೆ. ವೀಸಿಂಗ್ ಇರೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಕೇಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್ ಯಾರಿಗಾದ್ರೂ ಗೊತ್ತಿದ್ರೆ ವೀಸಿಂಗ್ ಬಗ್ಗೆ ಕೇಳಿ ನೋಡಿ. ನನಗೆ ಒಂದಿಷ್ಟೇ ಡಸ್ಟ್ ಆದ್ರೂ ನನಗಿರೋದಕ್ಕಾಗಲ್ಲ, ಫುಲ್ಲು ಉಸಿರಾಡೋದಕ್ಕೆ ಆಗಲ್ಲ. ಉಸಿರಾಡ್ತಾ ಇದ್ದೀನಿ ಅಂತಲೂ ನನಗೆ ಅನಿಸಲ್ಲ, ಆ ಲೆವೆಲಿಗೆ ಹೊರಟೋಗ್ಬಿಡ್ತೀನಿ ವೀಸಿಂಗ್ ಆಯಿತು ಅಂದರೆ. ಡಸ್ಟು ಮೇನ್, ನನಗೆ ಡಸ್ಟ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಆಚೆ ಹೋದ ತಕ್ಷಣ ನಾನು ಮನೆ ಬಾಗಿಲಿಂದ ಕಾಲಿಡ್ತೀನಿ ಅಂದರೆ ಮಾಸ್ಕ್ ಹಾಕ್ಕೊಂಡೆ ನಾನು ಆಚೆ ಹೋಗ್ಬೋದು. ಮತ್ತು ಕಾರೊಳಗಡೆ ಮೇಲೆ ತೆಗ್ದಿರ್ತೀನಿ, ಮತ್ತು ಕಾರಿಂದ ಇಳಿಬೇಕಾದ್ರೆ ಮತ್ತೆ ಹಾಕ್ಕೊತೀನಿ. ಯಾಕಂದರೆ ಡಸ್ಟ್ ಆಗಲ್ಲ. ಡಸ್ಟ್ ಆಗಿಲ್ಲ, ವೀಸಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಒಂಚೂರು ಡಸ್ಟ್ ಆಯಿತು ಅಂದ್ರೂ ಕಷ್ಟ. ಮೊನ್ನೆ ಜಾತ್ರೆಯಲ್ಲೂ ಅಷ್ಟೇ, ವಿಡಿಯೋ ನೀವು ನೋಡಿರ್ಬೋದು ಲೈವಲ್ಲೆಲ್ಲ, ನಾನು ಮಾಸ್ಕ್ ಮಾಡಿಬಿಟ್ಟೆ ಏನೋ ಕ್ರೇಜಿಗೆ. ಮನೆಗೆ ಬಂದು ಅದ್ರ ಕಷ್ಟ ಯಾಕೆ ಹೇಳ್ತೀರಾ, ದೇವರಿಗೂ ಬೇಡ. ಅದಕ್ಕೆ ಯಾರಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ಆಲ್ಮೋಸ್ಟ್ ಬಿಸಿನೀರು ಜೊತೆಲಿ ಇಟ್ಕೊಂಡಿರಿ, ವಿಕ್ಸು ಸ್ವಲ್ಪ, ಮತ್ತು ಟ್ಯಾಬ್ಲೆಟ್ಸು, ವೀಸಿಂಗ್ ಟ್ಯಾಬ್ಲೆಟ್ಸ್ ಬರುತ್ತೆ, ಅದು ಮಾಸ್ಕ್, ಮತ್ತು ವೀಸಿಂಗ್ಗೆ ಸ್ಪ್ರೇ ಬರುತ್ತೆ. ಆ ಸ್ಪ್ರೇ ಯೂಸ್ ಮಾಡೋ ಬದಲು ಮಾಸ್ಕ್ ಥರ ಹಾಕ್ಕೊಳ್ಳೋದು ಒಂದು ಬರುತ್ತೆ, ಈ ಹಾಸ್ಪಿಟ್ಲಲ್ಲೆಲ್ಲ ಹಾಕ್ತಾರೆ ನೋಡಿ ವೀಸಿಂಗಿಗೆ. ಅದ್ರದ್ದೇ ಸ್ಮಾಲ್ ಸೈಜ್ ಬರುತ್ತೆ, ಅದು ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ವಿಡಿಯೋದಲ್ಲಿ.
ಅಪೋಲೋ ಕಂಪ್ನಿ ತುಂಬ ಚೆನ್ನಾಗಿದೆ. ಅಪೋಲೋ ಕಂಪ್ನಿ ನಾನು ಯೂಸ್ ಮಾಡೋದು ಅದೇನೆ. ಯಾಕಂದರೆ ನಾನು ಟ್ರಾವೆಲ್ ಮಾಡೋದ್ರಿಂದ ಕ್ಯಾರಿ ಮಾಡ್ತೀನಿ. ನನಗೆ ಬೇರೆ ಕಡೆ ಹೋದರೆ ಡಸ್ಟ್ ಅಲರ್ಜಿಗೂ ವೀಸಿಂಗ್ ಸ್ಟಾರ್ಟ್ ಆಗುತ್ತೆ. ನನ್ನ ದುರಂತ ಏನೋ ಚಿನ್ನು ಕರೆಕ್ಟ್. ಸೊ ವಾಟ್ರ್ ಚೇಂಜ್ ಆದರೂ ನೆಗಡಿ ಸ್ಟಾರ್ಟ್ ಆಯ್ತು ಅಂದರೆ, ನೆಗಡಿ ಸ್ಟಾರ್ಟ್ ಆದಮೇಲೆ ಮೂಗ್ ಬ್ಲಾಕ್ ಆಗಿ ಮತ್ತು ಅವಾಗಲೂ ಒಂಥರ ತಲೆನೋವು. ಸೊ ಇಷ್ಟು ಇಟ್ಕೊಂಡಿರಿ, ಮಾಸ್ಕ್ ಇಟ್ಕೊಂಡಿರಿ, ಅದ್ರ ಜೊತೆಗೆ ವಿಕ್ಸ್ ಅಂತ ಜೊತೆಲಿ ಇರಬೇಕು. ವೀಸಿಂಗ್ ಟ್ಯಾಬ್ಲೆಟ್ಸ್ ಮಾಡಿಕೊಂಡಿರಿ. ಮತ್ತು ಮಿಂಟಿ ಸಿಗುತ್ತೆ. ಮಿಂಟಿ ಸಡನ್ನಾಗಿ ನಿಮ್ಗೇನಾದರೂ ಸ್ಟಾರ್ಟ್ ಆಗೋ ಸಿಂಟಮ್ಸ್ ಗೊತ್ತಾಯಿತು ಅಂದ ತಕ್ಷಣ ಮಿಂಟಿ ಹಾಕ್ಕೊಂಬಿಡಿ, ಅವಾಗ ಸ್ವಲ್ಪ ರಿಲೀಫ್ ಆಗುತ್ತೆ. ಮತ್ತು ಬಿಸಿನೀರು ಬಾಟ್ಲು ಮತ್ತು ಜೊತೆಲಿ ಮಿಸ್ ಮಾಡದೆ ಇಟ್ಕೊಂಡಿರಿ. ಇಷ್ಟು ಇಟ್ಕೊಂಡಿರೋ ನೋಡಿ ವೀಸಿಂಗಿಂದ ಪಾರಾಗ್ಬೋದು. ನನಗಾದ ಅನುಭವ ಹೇಳ್ತಾ ಇದ್ದೀನಿ, ಎಲ್ರಿಗೂ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಾದಮೇಲೆ ನನ್ನ ಬ್ಯಾಗಲ್ಲಿ ಇನ್ನೊಂದು ಚಿಕ್ಕ ಪರ್ಸ್. ಇದೇನಕ್ಕೆ ಅಂದರೆ ಸಡನ್ನಾಗಿ ಆಚೆ ಹೋದಾಗ ಅದನ್ನು ತೊಗೊಂಡು ಹೋಗದೆ ಇದ್ದಾಗ ಇದನ್ನು ಹಾಗೆ ಕೈಯಾಗಿ ಇಟ್ಕೊಂಡು ಹೋಗ್ತೀನಿ. ಇದರಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿ ಯಾರಾದರೂ ಕೇಳಿದ್ರೆ, ಯಾಕಂದರೆ ಒಂದು ಸಲ ಮುಂಬೈಯಲ್ಲಿ ಹೋಟೆಲ್ ಬುಕ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಫೋನಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ಅವರು ತೊಗೊಳೋದಕ್ಕೆ ರೆಡಿ ಇರಲಿಲ್ಲ. ಹಾರ್ಡ್ ಕಾಪಿನೇ ಬೇಕು ಅಂದರು. ಆಮೇಲೆ ಫೋನ್ ಇದ್ದಿದ್ದಕ್ಕೆ ಸರೋಯ್ತು, ತೊಗೊಂಡೋಗಿ ತೋರಿಸ್ತಿದ್ವಿ. ಕೆಲವೊಂದು ಕಡೆ ಅದು ಮಾಡ್ತಾರೆ, ಅವಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಮತ್ತು ಅಮೌಂಟು ಅಷ್ಟು ಜಾಸ್ತಿ ಕ್ಯಾರಿ ಮಾಡೋದಕ್ಕಾಗಲ್ಲ ಅಂಥ ಟೈಮಲ್ಲಿ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಮಿಕ್ಕಿದ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗ್ಬೋದಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಪುಟಾಣಿದೊಂದು ಡೈರಿ, ಅದು ಕವರ್ ತೆಗ್ದೇ ಇಲ್ಲ, ಹಂಗೆ ಇಟ್ಕೊಂಡಿದ್ದೀನಿ ಇರಲಿ ಅಂತ. ಏನಕ್ಕಿದು, ಟ್ರಾವೆಲ್ ಮಾಡ್ತಾ ಇರ್ತೀವಿ. ಟ್ರಾವೆಲ್ ಮಾಡಬೇಕಾದ್ರೆ ಏನೋ ಒಂದು ಥಾಟ್ ಬರುತ್ತೆ, ಏನೋ ಇನ್ನು ನೆಕ್ಸ್ಟ್ ವಿಡಿಯೋ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ಒಂದು ಒಳ್ಳೆ ಐಡಿಯಾ ಬಂದಿರುತ್ತೆ. ಆವಾಗ ಮರ್ತೋಗ್ಬಿಡ್ತೀವಿ. ಕೆಲವರು ಮರ್ತೋಗ್ಬಿಡ್ತಾರೆ, ನಾನು ಅಷ್ಟೇ ಮರ್ತೋಗ್ಬಿಡ್ತೀನಿ. ಈಗ ನೆನಪಿದ್ದು ಯಾರಿಗಾದ್ರೂ ಹೇಳಿದ್ರೆ ನೆನಪಿರುತ್ತೆ, ನಾನೇ ನೆನ್ಪು ಮಾಡ್ಕೊಂಡು ನಾನೇ ಮರ್ತೋದು, ಅಷ್ಟೇ ಮುಗಿದೀನಿ. ನಾನು ಎಷ್ಟು ನೆನಪು ಮಾಡಿಕೊಂಡು ಬರೋಲ್ಲ. ಅವಾಗ ಯೂಸ್ ಆಗುತ್ತೆ, ಬರೆದು ಇಟ್ಬಿಡ್ಬೋದು. ಮತ್ತು ಕೆಲವರು ಫೋನ್ ನಂಬರ್ಸ್ ಕೊಡ್ತಾ ಇರ್ತಾರೆ, ಕಾಂಟ್ಯಾಕ್ಟ್ ನಂಬರು, ಅವಾಗ ಬರ್ಕೊಳ್ಳೋದಕ್ಕೂ ಯೂಸ್ ಆಗುತ್ತೆ. ಯಾಕಂದರೆ ನಾನು ಜಾಸ್ತಿ ಯಾವುದು ಕಾಂಟ್ಯಾಕ್ಟ್ ನಂಬರ್ ನನ್ನ ಫೋನಲ್ಲಿ ಸೇವ್ ಮಾಡಲ್ಲ. ಯಾಕಂದರೆ ಕೆಲವ್ರದ್ದಷ್ಟೇ, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಕ್ಲೋಸ್ ಫ್ರೆಂಡ್ಸ್ ಸರ್ಕಲ್ ಅಷ್ಟೇ. ಇನ್ನು ಮಿಕ್ಕಿದ್ದವ್ರದ್ದೆಲ್ಲ ಈ ಥರ ಬುಕ್ಕುಗಳೆಲ್ಲ ಬರೆದಿಟ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ಯೂಸ್ ಆಗುತ್ತೆ. ಥಾಟ್ ಮೇಯ್ನ್, ಏನಾದರೂ ಯೋಚನೆ ಬಂದರೆ ಬರೆಯೋದಕ್ಕೆ ಸಡನ್ನಾಗಿ. ಅಷ್ಟು ದೊಡ್ಡ ಡೈರಿ ತಗೊಳಕ್ಕೆ ಪುಟಾಣಿ ಡೈರಿ ಸಡನ್ನಾಗಿ ಹಿಂಗೆ ಬರ್ಬೇಕು, ಹಿಂಗೆ ತಿಕ್ಬಿಡ್ಬೋದು. ಅದಾದಮೇಲೆ ಇನ್ನೊಂದು, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಔಟ್ಸೈಡ್ ವಾಶ್ರೂಮ್ಗಳು ಇಷ್ಟೂ ಚೆನ್ನಾಗಿರಲ್ಲ. ಎಲ್ಲೋ 100ಕ್ಕೆ ಒಂದು 80% ಚೆನ್ನಾಗಿದ್ದರೆ, 80% ಇಲ್ಲ ಒಂದು 60% ಚೆನ್ನಾಗಿದೆ, ಇನ್ನು 40% ಚೆನ್ನಾಗಿರಲ್ಲ. ಬಸ್ ಸ್ಟಾಪ್ಗಳಲ್ಲಿರ್ಬೋದು, ಮತ್ತು ರೈಲ್ವೆ ಸ್ಟೇಷನ್ನು, ಮತ್ತು ಕೆಲವು ಹೋಟೆಲ್ಸ್ಗಳಲ್ಲೆಲ್ಲ ಅಷ್ಟು ನೀಟ್ನೆಸ್ಸು ಹೈಜೀನ್ ಇರಲ್ಲ. ಅಂಥ ಕಡೆ ನೋಡಿ ಇದು ಯೂಸ್ ಆಗುತ್ತೆ. ಪೀಸ್ ಸ್ಪ್ರೇ ಕಾಣಿಸ್ತಾ ಇದೆಯಾ? ಇದು ಯಾಕೆ ಯೂಸ್ ಆಗುತ್ತೆ ಅಂತ ಅಂದರೆ, ನಾವು ನೋಡಲ್ಲ, ಹಂಗೆ ಎಮರ್ಜೆನ್ಸಿ ಇರುತ್ತೆ ಅಂತ ಹೋಗ್ಬಿಡ್ತೀವಿ. ಅಲ್ಲಿಂದ ಬಂದ ತಕ್ಷಣ ತಗೊಳ್ಳಿ ಇಚಿಂಗ್ ಸ್ಟಾರ್ಟ್ ಆಗುತ್ತೆ, ಪ್ರಾಬ್ಲಮ್ ಈ ಥರ ಫೇಸ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ. ಮೆನ್ನು ವುಮೆನ್ ಇಬ್ಬರಿಗೂ ಯೂಸ್ ಆಗುತ್ತೆ, ಯೂಸ್ ಮಾಡ್ಬೋದು. ಹೋಗೋಕ್ಕೂ ಮುಂಚೆ ಒಂದು ಸಲ ಅಲ್ಲೆಲ್ಲ ಸ್ಪ್ರೇ ಮಾಡಿಬಿಟ್ಟು ವಾಟ್ರ್ ಬಿಟ್ಟು ಸ್ಪ್ರೇ ಮಾಡಿ ಆಮೇಲೆ ವಾಶ್ರೂಮ್ ಯೂಸ್ ಮಾಡೋದ್ರಿಂದ ಇಚಿಂಗ್ ಪ್ರಾಬ್ಲಮ್ ಈ ಥರ ಎಲ್ಲ ಏನಾಗಲ್ಲ. ಓಕೆನಾ? ಅದಾದಮೇಲೆ ನನ್ನ ಫೋನಲ್ಲಿ ನನ್ನ ಬ್ಯಾಗಲ್ಲಿ ಸ್ಮಾಲ್ ಇನ್ನೊಂದು ಅದಿಷ್ಟು ಪರ್ಸ್ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೆ. ಇದರಲ್ಲಿ ಏನೂ ಇಟ್ಟಿಲ್ಲ, ಇಟ್ಟಿರೋದು ಒಂದೇ ಪೆನ್ ಡ್ರೈವ್ಸ್ ನೋಡಿ. ಪೆನ್ ಡ್ರೈವ್ ಹತ್ರ 32 GB ಒಂದಿದೆ, 64 GB. ಅದಾದಮೇಲೆ ಇದು 256 GB ಇಷ್ಟಿದೆ. ಅದಾದಮೇಲೆ ಅದಕ್ಕೆ ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಫೋನ್, ಇದು ಸಿಸ್ಟಮ್ಗೆ ಹಿಂಗೂ ಕನೆಕ್ಟ್ ಮಾಡ್ಬೋದು. ಹಿಂಗೆ ಹಾಕಿದ್ರೆ ಫೋನಿಗೆ ಕನೆಕ್ಟ್ ಆಗ್ಬೋದು. ನೋಡಿ, ಇದು ನಾ ಅಮೆಝಾನಲ್ಲಿ ತೊಗೊಂಡಿದ್ದು, ಲಿಂಕ್ ಹಾಕ್ತೀನಿ ನಿಮಗೆ. ಹಿಂಗೆ ಕನೆಕ್ಟ್ ಮಾಡಿದ್ರೆ ಫೋನು, ಹ್ಯಾಂಡ್ರೆಡ್ ಫೋನು, ಐಫೋನ್ ಇಲ್ಲ. ಹಿಂಗೆ ಕನೆಕ್ಟ್ ಮಾಡಿದರೆ ಪೆನ್ ಡ್ರೈವ್, ಇದಕ್ಕೆ ಏನು ಲ್ಯಾಪ್ಟಾಪ್ಗಳು ಹಾಕೋಕ್ಕೆ ಈಸಿ, ಚೆನ್ನಾಗಿದೆ ಇದು. ಅದಾದಮೇಲೆ ಇದು ಅಡಾಪ್ಟ್ರು ಈ ಥರ ಇರ್ತಾವಲ್ಲ, ಇವು ಬರೀ ಇದಕ್ಕೆ ಮಾತ್ರ ಸಿಸ್ಟಮ್ಗೆ. ಅಂಥ ಟೈಮಲ್ಲಿ ಲ್ಯಾಪ್ಟಾಪ್ಗೆ ಇದು ಫೋನ್ ಯೂಸ್ ಮಾಡಿ ಹಿಂಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ನಿಮಗೂ ಗೊತ್ತಾಗಲಿ, ಬೇಕಂದರೆ ಲಿಂಕ್ ಹಾಕ್ತೀನಿ, ತೊಗೊಳ್ತೀರಲ್ಲ ಅಷ್ಟೇ. ಇದನ್ನು ಫೋನಿಗೆ ಕನೆಕ್ಟ್ ಮಾಡಿದ್ರೆ ಕಾಪಿ ಮಾಡ್ಕೊಬೋದು. ಏನಕ್ಕೆ ಇದನ್ನು ನಾನು ಕ್ಯಾರಿ ಮಾಡ್ತೀನಿ, ಇಷ್ಟೊಂದು ಪೆನ್ ಡ್ರೈವ್ ಇಟ್ಕೊಂಡಿದ್ದೀನಿ ಅಂತ, ಇದು ಫುಲ್ ಆಗಿಬಿಟ್ಟಿದೆ ಆಲ್ರೆಡಿ 64 GB.
ಓಲ್ಡು 2018ಇಂದ ಇಲ್ಲಿವರೆಗೂ ತೆಗೆದಿರೋ ಫೋಟೋಸು ವಿಡಿಯೋಸು ಎಲ್ಲ ಇದರಲ್ಲಿದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಇದು ಫುಲ್ಲಾಗಿದೆ. ಅದಾದಮೇಲೆ ಇದರಲ್ಲಿ ಈ ಪೆನ್ ಡ್ರೈವಲ್ಲಿ ಬರೀ ಯೂಟ್ಯೂಬ್ದು ಶಾರ್ಟ್ಸು, ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಎಲ್ಲ ಹಾಕ್ತೀನಲ್ಲ ಅದ್ರದ್ದು ಕಾಪಿ ಮಾಡಿದ್ದೀನಿ. ಇನ್ನೂ ಇದರಲ್ಲಿದೆ, ಫಿಲ್ ಆಗಿಲ್ಲ. ಇನ್ನು ಇದರಲ್ಲಿ ಏನಿದ್ರು ನಾನು ಔಟ್ಸೈಡ್ ಹೋದಾಗ ವಿಡಿಯೋ ಮಾಡಿ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡಿ ರೂಮಿಗೆ ಬಂದ ತಕ್ಷಣ ಕಾಪಿ ಮಾಡಿಬಿಡ್ತೀನಿ. ಇಲ್ಲ ರೂಮಿಲ್ಲ ಕಾರಲ್ಲಿ ಎಷ್ಟು ಹೋಗ್ತಾ ಇರ್ತೀವಿ, ಕಾರಲ್ಲೇ ಅದು ಸರಿ ಕೂತ್ಕೊಂಡು ಕಾಪಿ ಮಾಡಿಬಿಡ್ತೀನಿ. ಇದಕ್ಕೆ ಮನೆಗೆ ಬಂದಾಗ ಎಡಿಟಿಂಗ್ ಮಾಡ್ಕೊತೀನಿ. ಓಕೆನಾ? ಅಲ್ಲಿ ಫ್ರೀ ಸಿಕ್ತಾಗ ಎಡಿಟಿಂಗ್ ಮಾಡೋದು ಕಡಿಮೆ, ನಾನು ಔಟ್ಸೈಡು ಮನೆಗೆ ಬಂದು ಎಡಿಟಿಂಗ್ ಮಾಡೋದು. ಇದಿಷ್ಟು. ಸೊ ಟ್ರಾವೆಲ್ ಮಾಡೋರಿಗೆ ಇದು ತುಂಬ ಇಂಪಾರ್ಟೆಂಟ್, ಯೂಸ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಕಾಣಿಸ್ತಾ ಇದೆ ಟ್ರಾವೆಲ್. ಇದು ಟ್ರಾವೆಲ್ ಇದೆ. ಈಗ ಮಕ್ಕಳು ಇರ್ತಾರೆ ನಮ್ಮ ಜೊತೆ, ಮಕ್ಕಳು ಬರ್ತಾ ಇರ್ತಾರೆ. ಮಕ್ಕಳು ಕೆಲವೊಂದು ಕಡೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಕಾಡ್ ಮಧ್ಯದಲ್ಲಿ ಹೋಗ್ತಾ ಇರ್ತೀವಿ, ಇಲ್ಲ ತುಂಬ ಮಳೆ ಬರ್ತಾ ಇರುತ್ತೆ, ಇಲ್ಲ ಹೋಗ್ತಾ ಇರ್ತೀವಿ ಜಾಗ ಅಷ್ಟು ಸೇಫ್ ಅಲ್ಲ ಅಂತಲೂ ಇರುತ್ತೆ. ಅಂಥ ಕಡೆ ಇದು ಕಾಣಿಸ್ತಾ ಕಾರ್ ಸಿಂಬಲ್ಲೇ ಹಾಕ್ಬಿಟ್ಟಿದ್ದಾರೆ. ಟಾಯ್ಲೆಟ್ದು ಎಮರ್ಜೆನ್ಸಿ ಮಿನಿ ಟಾಯ್ಲೆಟ್ ಅಂತ. ಇದರಲ್ಲಿ ಮಕ್ಕಳಿಗೆ ಯೂಸ್ ಆಗುತ್ತೆ. ಮಕ್ಕಳು ಇದರಲ್ಲಿ ಮಾಡಿಸ್ಬಿಟ್ಟು ಏನಂದರೆ ಇದು ಸ್ಪೆಷಾಲಿಟಿ ಏನಪ್ಪ ಅಂದರೆ ನೋಡಿ, ಅದರಲ್ಲಿ ಈ ಥರ ಇರುತ್ತೆ, ಇದಿದೆ. ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ಬೇಕು ಇದರೊಳಗಡೆ. ಫಸ್ಟು ಏನೋ ಒಂದು ಟಿಶ್ಯೂ ಹಾಕ್ಬಿಟ್ಟು ಅದರೊಳಗೆ ಇದನ್ನು ಪೌಡ್ರನ್ನ ಹಾಕ್ಬಿಟ್ಟು ಅದರಲ್ಲಿ ಯೂರಿನ್ ಪಾಸ್ ಮಾಡಿದರೆ ಒಂದು 2 ಮಿನಿಟ್ಸಲ್ಲಿ ಗಟ್ಟಿ ಆಗಿಬಿಡುತ್ತೆ. ಅದು ಫುಲ್ ಒಂಥರ ಆಗಿಬಿಡುತ್ತೆ, ಮೆಸ್ಸಿ ಥರ. ಒಂದ್ಸಲ ವಾಟ್ರ್ ಹಾಕಿ ತೋರಿಸ್ಬೇಕು ನಾವು. ಅವಾಗೆ ಇದು ಮಕ್ಕಳಿಗೆ ಯೂಸ್ ಆಗುತ್ತೆ. ಇದು ಒನ್ ಟೈಮ್ ಅಷ್ಟೇ, ಒಂದ್ಸಲ ಯೂಸ್ ಮಾಡಿದ್ಮೇಲೆ ಬಿಸಾಕ್ಬಿಡ್ಬೇಕು. ಇದನ್ನು ನಾನು ಅಷ್ಟೇ ಅಮೆಝಾನಲ್ಲೇ ತರಿಸಿದ್ದು. ಲಿಂಕ್ ಹಾಕ್ತೀನಿ ಮತ್ತು ಫೋಟೋ ಹಾಕ್ತೀನಿ. ಬೇಕಂದವರು ಮಕ್ಕಳಿರೋರು ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ತೀನಿ. ಆಯಿತಾ? ನೋಡಿ, ನಾನು ಬ್ಯಾಗಲ್ಲಿ ಅವಾಗಲೇ ಹೇಳ್ದಂಗೆ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುವಂಥದ್ದು ಇಟ್ಟಿದ್ದೀನಿ ತಾನೆ. ಇದು ಇನ್ನೂ ಇಂಪಾರ್ಟೆಂಟು, ಇದು ತುಂಬ ಇಂಪಾರ್ಟೆಂಟು. ಏನಿರ್ಬೋದು ಗೆಸ್ ಮಾಡೋಕ್ಕಾಗುತ್ತಾ? ಪೆಪ್ಪರ್ ಸ್ಪ್ರೇ. ಇದಂತೂ ಟ್ರಾವೆಲ್ ಮಾಡೋದೆಲ್ಲ ಬರೀ ಟ್ರಾವೆಲರ್ಸ್ಗೆ ಮಾತ್ರ ಅಲ್ಲ, ಔಟ್ಸೈಡು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋರಿಗೆ ಮತ್ತು ಸ್ಕೂಲ್ಗೆ ಹೋಗೋ ಮಕ್ಳುಗಳು, ಕೆಲವರು ತುಂಬ ದೂರ ಊರಿರುತ್ತೆ, ನಡ್ಕೊಂಡು ಬರ್ತಾರಲ್ಲ, ಆ ಥರ ಮಕ್ಳ ಹತ್ರನೂ ಇದಿದ್ದರೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಮಕ್ಳ ಹತ್ರ ಇದ್ದರೆ ತುಂಬ ಒಳ್ಳೆಯದು. ತುಂಬ ದೂರ ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ 6 ಕಿಲೋಮೀಟ್ರ್ ಹಿಂಗೆ ಒಂದು ಊರಿಂದ ಬೇರೆ ಊರು ಸ್ಕೂಲ್ಗೆ ಹೋಗ್ತಾರಲ್ಲ. ಈಗ ನಾವು ಫಸ್ಟು ನಮ್ಮೂರಿಂದ ಇನ್ನೊಂದು ಊರಿಗೆ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದಿದ್ದು. ಅಂಥ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ. ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಮತ್ತು ಕ್ಯಾಂಪಿಂಗ್ ಆಗ್ತಾಗ ನೈಟ್ ಟೈಮ್ ಸಡನ್ನಾಗಿ ಯಾರಾದರೂ ಗಲಾಟೆ ಮಾಡೋಕ್ಕೆ ಬರ್ಬೋದು, ಏನಾದರೂ ಆಗ್ಬೋದಲ್ವಾ. ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ. ಎಸ್ಪೆಷಲಿ ನೋಡಿ, ಮೊನ್ನೆ ರೀಸೆಂಟಾಗಿ ಪಾಪ ಅವ್ರು ಯಾರೋ ಬೇರೆ ದೇಶದಿಂದ ಬಂದಿದ್ದರೆ ಲೋಫರ್ಗಳು ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದಾರಂತಲ್ಲ. ಅಂಥ ಟೈಮಲ್ಲೆಲ್ಲ ಈ ಥರ ಯೂಸ್ ಇತ್ತು ಅಂದರೆ ಯೂಸ್ ಮಾಡ್ಬೋದು. ಯಾವಾಗಲೂ ಇದನ್ನು ಈಗ ದೊಡ್ಡ ಬ್ಯಾಗಲ್ಲಿ ಇಟ್ಟಿರಲ್ಲ. ನಾನು ತೋರಿಸಿದ್ನಲ್ಲ ಫಸ್ಟು, ಹಿಂಗೆ ತಗ್ಲಾಕೊಂಡು ಹೋಗ್ತೀನಿ ಬ್ಯಾಗ್ ಅಂತ. ಈ ಬ್ಯಾಗು ಇದರಲ್ಲಿ ಇದ್ದೇ ಇರುತ್ತೆ. ಇದರಲ್ಲಿ ನನ್ನ ಫೋನು ಸ್ವಲ್ಪ ದೊಡ್ಡ ಮತ್ತು ಪವರ್ ಬ್ಯಾಂಕು ಇಷ್ಟಿದ್ದೇ ಇರುತ್ತೆ ನನ್ನ ಫೋನಲ್ಲಿ. ಔಟ್ಸೈಡ್ ವಾಶ್ರೂಮ್ಸು ಒಮ್ಮೊಮ್ಮೆ ಇದನ್ನು ಇಟ್ಕೊಂಡು ಹೋಗ್ತೀನಿ, ಬಟ್ ರೇರ್ ಇದನ್ನು ಇಟ್ಕೊಂಡು ಹೋಗೋದು. ಇದನ್ನು ಆಲ್ಮೋಸ್ಟ್ ನಿಮ್ಮ ಮಕ್ಳುಗಳಿಗೆ ಒಂದೂರಿಂದ ಬೇರೆ ಊರಿಗೆ ಹೋಗೋರು ಇರ್ಬೋದು, ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡೋವಂಥವ್ರು ಇರ್ಬೋದು, ಯಾರಾಗಿದ್ರೂ ಸರಿ, ಹೆಣ್ಮಕ್ಳ ಹತ್ರ ಇದನ್ನು ತರಿಸಿ ಕೊಟ್ಬಿಡಿ, ಒಂದು ಇಟ್ಕೊಂಡಿರಲಿ. ಯಾಕಂದರೆ ಈಗಿನ ಕಾಲ ಸರಿ ಇಲ್ಲ. ಆಯಿತಾ? ನನಗೆ ಮೊನ್ನೆ ಬ್ರೆಜಿಲ್ ಪಾಪ ಆ ಹುಡುಗಿದು, ಅವರು ಬೈಕರು, ತುಂಬಾ ಬೇಜಾರಾಯಿತು. ಅಂಥ ಟೈಮಲ್ಲೆಲ್ಲ ನೋಡಿ ಇದು ಯೂಸ್ ಆಗುತ್ತೆ. ನಾನಂತೂ ಟ್ರಾವೆಲ್ ಮಾಡ್ಬೇಕಾದ್ರೆ ಏನು ಮರೆತರು ಇದನ್ನು ಮಾತ್ರ ಮರೆಯಲ್ಲ, ತಗೊಂಡು ಹೋಗ್ತೀನಿ. ಸೊ ಎಲ್ಲರೂ ಅವ್ರವ್ರ ಮಕ್ಳುಗಳ ಹತ್ರ ಇದನ್ನ ಒಂದೊಂದು ಸೇಫ್ಟಿಗಿರ್ಬೋದು, ಅವ್ರಗಳ ಹತ್ರ ಈ ಸೇಫ್ಟಿಗೆ ಇಟ್ಕೊಳೋದು ತುಂಬಾ ಒಳ್ಳೆಯದು. ಓಕೆನಾ? ಮನೇಲೂ ಅಷ್ಟೇ ಈ ನಡುವೆ ಕಳ್ತನಗಳು ಅವು ಇವು ಜಾಸ್ತಿ ಆಗ್ತಿರ್ತವೆ. ಅಂಥ ಟೈಮಲ್ಲಿ ಯಾರೋ ನಿಮ್ಗೆ ಗೊತ್ತಿಲ್ದವ್ರು ಬಂದರು, ಮಾತಾಡ್ತಾನೆ ಒಳಗೆ ನುಗ್ಗಿಬಿಡ್ತಾರೆ. ಅಂಥ ಟೈಮಲ್ಲೆಲ್ಲ ಇದು ಯೂಸ್ ಆಗುತ್ತೆ. ನಿಮಗೆ ಈಸಿಯಾಗಿ ಕೈಗೆ ಸಿಗೋ ಥರ ನಿಮ್ಮ ಮನೇಲಿ ಈಸಿಯಾಗಿ ಕೈಗೆ ಇಂಥ ಕಡೆ ಇಟ್ಟರೆ ಸಡನ್ ಕೈ ಸಿಗುತ್ತೆ ಅನ್ನೋ ಥರ ಬೇರೆಯವ್ರಿಗೆ ಗೊತ್ತಾಗದೇ ಇರೋ ಥರ ನಿಮಗೆ ಈಸಿಯಾಗಿ ಕೈಗೆ ಸಿಗೋ ಥರ ಅಂಥ ಕಡೆ ಇಟ್ಕೊಳ್ಳಿ. ಓಕೆನಾ? ನಾನು ಇದನ್ನು ಒಂದು ಆಚೆ ಇಟ್ಕೊಂಡಿರ್ತೀನಿ, ಇನ್ನೊಂದು ಬ್ಯಾಗ್ ಔಟ್ಸೈಡ್ ಹೋದಾಗ ಕ್ಯಾರಿ ಮಾಡೋದಕ್ಕೆ.
ಓಕೆನಾ. ನೋಡಿ ಇದೆಷ್ಟು ಯೂಸ್ಫುಲ್, ತುಂಬ ಯೂಸ್ ಅಲ್ಲ. ಅದು ಬಿಟ್ಟರೆ ನನ್ನ ಬ್ಯಾಗಲ್ಲಿ ಎಲ್ಲ ಖಾಲಿ ಮೇಲ್ಗಡೆ ಜಿಪ್ ಮಾತ್ರ ಖಾಲಿ, ಇನ್ನೂ ಇದೆ ಬ್ರಹ್ಮಾಂಡ. ಅದು ಬಿಟ್ಟರೆ ನೋಡಿ, ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಗುರು ಇದು. ಯಪ್ಪ, ಈ ಸೌಂಡಿಗೆ ಇರೋದಕ್ಕಾಗಲ್ಲ, ಅಷ್ಟು ಸೌಂಡ್ ಮಾಡುತ್ತೆ ಇದು. ನೋಡೋದಕ್ಕೆ ನೋಡಿ ಇಷ್ಟೇ ಕಾಣಿಸೋದು. ಈಗ ಎಲ್ಲಾದರೂ ಕ್ಯಾಂಪಿಂಗ್ ಹಾಕಿರ್ತೀರ ನೈಟ್ ಹೊತ್ತು, ಕೆಲವರು ಗೊತ್ತಿರೋ ಜನಗಳು ಬಂದು ಮಾತಾಡ್ತಾರೆ, ಓಕೆ. ಗೊತ್ತಿಲ್ಲದವ್ರು ಬಂದು ಅಟ್ಯಾಕ್ ಮಾಡೋಕೆ ಬರೋದು ಅಥವಾ ಏನಾದರೂ ತೊಂದರೆ ಕೊಡೋದಕ್ಕೆ ಬರೋದು ಈ ಥರ ಇರ್ತಾರಲ್ಲ. ಕಾಣಿಸ್ತಾ ಇದೆಯಾ ಲೈಟ್ಸ್? ಇದು ಲೈಟು ನೋಡೋಕೆ ಚಿಕ್ಕದಾಗೈತೆ, ಕಣ್ಣಿಗೆ ಬಿಟ್ಟರೆ ಕಣ್ಣೇ 1-2 ನಿಮಿಷ ಬೇಕು ಕಣ್ಣು ಸುಧಾರಿಸ್ಕೊಳ್ಳೋದಕ್ಕೆ. ಇದನ್ನೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಕಣ್ಣಿಗೆ ಸಡನ್ನಾಗಿ ನೋಡಿ ಹಿಂಗೆ ಬಿಟ್ಬಿಟ್ರೆ ಬ್ಲೂ ಲೈಟ್ ಥರ ಇರೋದು, ಸಡನ್ನಾಗಿ ಕಣ್ಣಿಗೆ ಬಿಟ್ವಿ ಅಂದರೆ ಕಣ್ಣು 1-2 ನಿಮಿಷ ಬಿಡೋಕ್ಕಾಗಲ್ಲ. ಕಣ್ಣು ಹಿಂಗೆ ಮುಚ್ಕೊಂಡು ಹಿಂಗೆ ಓಪನ್ ಮಾಡಿದ್ರೆ ಫುಲ್ಲು ಬ್ಲರ್ ಕಾಣಿಸುತ್ತೆ ಏರಿಯಾ ಫುಲ್ಲು. ಅವ್ರು ಫುಲ್ ನೀಟಾಗಿ ನೋಡೋ ವರ್ಷಕ್ಕೆ ನಾವು ಓಡೋಗ್ಬಿಡ್ಬೋದು. ಅದಾದಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಏನು ಗೊತ್ತಾ, ಇದೊಂದು ಲೈಟಿಂದ ಆಗುತ್ತಾ ಅನ್ಕೊಬೋದು. ಈಗ ನಾನು ತೋರಿಸ್ತೀನಿ ನೋಡಿ, ಅದು ಮೇಯ್ನ್ ಇಂಪಾರ್ಟೆಂಟು. ಇದೆಯಲ್ಲ, ಇದನ್ನು ತೆಗಿತೀನಿ ಫಸ್ಟು. ತೆಗೆದ್ಮೇಲೆ ಇದನ್ನ ಹಾಕೋವರೆಗೂ ನೀವು ಕಲ್ತಾಂಡು ಎತ್ತಾಕಿದ್ರು, ನೀವು ಏನು ತಾಂಡು ಎತ್ತಾಕಿದ್ರು, ಹೊಡೆದಾಕಿದ್ರು ಇದು ಹೊಡೆದೋಗಲ್ಲ. ಇದನ್ನು ನಾನು ತರಿಸಿದ ದಿವಸ ಫಸ್ಟ್ ಅವರು ಬಾಕ್ಸ್ ಓಪನಿಂಗ್ ಕೊಡ್ತಾರೆ, ಓಪನ್ ಮಾಡಿ ನಮ್ಮ ಮನೇಲಿ ಇತ್ತು ಗುಂಡ್ಕಲ್ಲು ಎತ್ತಾಕಿದ್ದೀನಿ. ಇದು ನೋಡಿ 1 ಇಂಚಾದರೂ ಏನಾದರೂ ಹಾಳಾಗೈತಾ ಅಂತ, ಏನೂ ಹಾಳಾಗಿಲ್ಲ. ಓಪನ್ ಮಾಡಿದ್ರೆ ಎಷ್ಟು ಸೌಂಡ್ ಬರುತ್ತೆ ಇದು ಅಂದರೆ, ಇದ್ರ ಸೌಂಡೇ ನೆಕ್ಸ್ಟ್ ಲೆವೆಲ್ಲು. ಇದು ಲೈಟ್ ಒಂಥರ ಟಾರ್ಚರ್ ಆದರೆ, ಯಾರಾದರೂ ಟಾರ್ಚರ್ ಕೊಡೋರಿಗೆ ಈ ಸೌಂಡ್ ಇನ್ನೊಂಥರ ಟಾರ್ಚರ್. ಈಗ ಓಪನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮತ್ತು ಇದನ್ನು ತೆಗೆದ್ಮೇಲೆ ಮತ್ತೆ ಇದನ್ನು ಹಾಕೋವರೆಗೂ ಇದು ಸೌಂಡ್ ಮಾಡೋದು ನಿಲ್ಲಿಸಲ್ಲ, ಬುಡಗದಲ್ಲೇ ಇರುತ್ತೆ. ಕೇಳಿಸ್ಕೊಳ್ಳಿ. ಓದಿಕೊಂಡೆ, ಕೇಳಿಸ್ಕೊಂಡಲ್ಲ ಇದು ಸೌಂಡು. ಈ ಥರ ಸೌಂಡ್ ಮಾಡುತ್ತಿದ್ದು. ಇದನ್ನು ಹಾಕೋವರೆಗೂ ಇದು ಸೌಂಡ್ ನಿಲ್ಲಿಸಲ್ಲ, ಹಾಕಬೇಕು. ಯಪ್ಪ, ಕಿವಿನೇ ಕುಯ್ಯೋದು. ಹಂಗೆ ಕೇಳಿಸ್ಕೊಂಡೊಂದು ಇರಬೇಕಾ ಬೇಡವಾ? ಈ ಥರ ಇದನ್ನು ಅಷ್ಟೇ. ತಮ್ಮ ಮಕ್ಕಳಿಗೆ ದಯವಿಟ್ಟು ಅಮೆಝಾನಲ್ಲಿ ಸಿಗುತ್ತೆ, ಲಿಂಕು ಹಾಕ್ತೀನಿ, ಕೊಡಿಸಿ. ತುಂಬ ಯೂಸ್ ಆಗುತ್ತೆ ಇದು. ಇಲ್ಲಿ ನಾವು ಇದೀವಲ್ಲ, ಇಷ್ಟು ಮಾತ್ರ ಅಲ್ಲ, ಇದನ್ನು ನಮ್ಮ ಮನೆಯಿಂದ ಒಂದಷ್ಟು ದೂರ ತಗೊಂಡೋಗಿ ಹಾಕಿದ್ರೂ ಇದು ಸೌಂಡ್ ಕೇಳಿಸುತ್ತೆ. ತುಂಬ ಜೋರಾಗಿ ಸೌಂಡ್ ಬರುತ್ತೆ ಇದು. ನಾವು ಅಂದ್ಕೊತೀವಿ ಇದರಲ್ಲಿ ಅಷ್ಟು ಸೌಂಡ್ ಬರಲ್ಲ, ಅಷ್ಟು ರೀಚ್ ಆಗಲ್ಲ ಅಂತ. ನಾನು ಇದನ್ನು ಟ್ರೈಯೂ ಮಾಡಿದ್ದೀನಿ. ಆಚೆ ಹೋಗಿ ನಮ್ಮ ಮನೆಯಿಂದ ನಿಂತ್ಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ಸುಮಾರು ಒಂದು 2-3 ರೋಡ್ ದಾಟಿ ಮುಂದಕ್ಕೆ ಹೋಗಿ ತೆಗ್ದಿದ್ದೀನಿ. ಸೌಂಡ್ ಕೇಳಿಸ್ತಿತ್ತು ಅಂತಲೂ ಹೇಳಿದ್ದಾರೆ. ಸೌಂಡ್ ಕೇಳಿಸುತ್ತೆ ಕೂಡ. ತುಂಬ ದೂರದಲ್ಲಿ ಏನೋ ಒಂದು ಸೌಂಡ್ ಬರ್ತಾಯಿದೆ ಅಂತನಾದರೂ ಜನ ಬಂದೇ ಬರ್ತಾರೆ. ಅದಕ್ಕಾದರೂ ಸರಿ ಈ ಥರದ್ದು ಟ್ರಾವೆಲ್ ಮಾಡೋರು ಇಟ್ಕೊಂಡಿರಲೇಬೇಕೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ, ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟು, ಗಂಡು ಮಕ್ಕಳಿಗೂ ಇಂಪಾರ್ಟೆಂಟ್. ಹಂಗಂತ ಗಂಡು ಮಕ್ಳಿಗೇನು ತೊಂದರೆನೇ ಆಗಲ್ಲ, ಗಂಡು ಮಕ್ಳಿಗೇನು ಪ್ರಾಬ್ಲಮ್ಮೇ ಇಲ್ಲ ಅಂತ ಅಲ್ಲ. ಟ್ರಾವೆಲಿಂಗಲ್ಲಿ ಗಂಡು ಮಕ್ಕಳಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹುಡುಗರಿಗೂ ಸಹ ಯೂಸ್ ಆಗುತ್ತೆ. ಈಗ ಸಡನ್ನಾಗಿ ಯಾರೋ ಒಂದು 4 ಜನ ಬಂದಿಟ್ಟಪ್ಪ, ಅವಾಗ ಸೆಲ್ಫ್ ಡಿಫೆನ್ಸ್ಗಾದರೂ ಬೇಕಾಗುತ್ತೆ ಅಲ್ವಾ. ಹುಡುಗಿ ಅಂತೆಲ್ಲ ಎಲ್ಲರೂ ಮಡಿಕೊಳ್ಳಿ, ತುಂಬ ಯೂಸ್ ಇದೆ. ಲೈಟು ಆನ್ ಆಗುತ್ತೆ, ಮತ್ತು ಸೌಂಡ್ ಕೇಳಿದ್ರಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಯೂಸ್ ಮಾಡ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಲೆವೆಲಲ್ಲಿದೆ, ಯೂಸ್ ಮಾಡ್ಬೋದು. ಇದಾದಮೇಲೆ ಇದು ಫಸ್ಟ್ ಜಿಪ್ಪು ಖಾಲಿ ಫುಲ್ಲು. ಇನ್ನು ಸೆಕೆಂಡ್ ಜಿಪ್ಪು ಅಲ್ಲಿ ಏನೇನಿದೆ ಮೊದಲಿಗೆ ಪವರ್ ಬ್ಯಾಂಕ್ ಮತ್ತು ಪವರ್ ಬ್ಯಾಂಕ್ ಯಾಕಪ್ಪ ಅಂದರೆ, ಸಡನ್ನಾಗಿ ಫೋನ್ ಚಾರ್ಜಿಂಗ್ ಆಗೋಯ್ತು ಅಂದರೆ ಯೂಸ್ ಮಾಡ್ಬೋದು, ಕ್ಯಾಮ್ರಾ ಚಾರ್ಜಿಂಗ್ ಆಗೋದ್ರೆ ಯೂಸ್ ಮಾಡ್ಬೋದು. ಸೊ ಒಂದು ಇಟ್ಕೊಂಡಿರಬೇಕು. ಇದು 10,000 mAh ಇರೋದು ನನ್ನ ಹತ್ರ. ಮತ್ತು ಇದ್ರ ಪ್ರೈಸ್ ಕೇಳಿಬಿಟ್ರೆ ಶಾಕ್ ಆಗಿಬಿಡ್ತೀರಾ. ಇದು ನೋಡಿ, ಕ್ರೋಮ್ ಕಂಪ್ನಿದು. ನಾನು ಫೋನ್ ತಗೊಳಕ್ಕೆ ಹೋದಾಗ ಆಫರಲ್ಲಿ ಜಸ್ಟ್ 99 ರುಪೀಸಿಗೆ ಸಿಕ್ಕಿರೋದು ಇದು. ಜಸ್ಟ್ 99 ರುಪೀಸ್. ಅದೇ ಮಾಮೂಲಿ ತೊಗೊಳ್ತೀವಿ ಅಂದರೆ ಇನ್ನೂ ಕಾಸ್ಟ್ಲಿ ಇರುತ್ತೆ. ಜಸ್ಟ್ 99 ರುಪೀಸ್ ಅಂದರೆ ನಂಬ್ತೀರಾ?
ಬಟ್ ಸಿಕ್ತು. ಇದ್ರ ಜೊತೆಗೆ ಇನ್ನೂ ಒಂದಿದೆ, ಅದ್ರ ಪ್ರೈಸ್ ಕೇಳ್ಬಿಟ್ರೆ ಇನ್ನೂ ಶಾಕ್ ಆಗಿಬಿಡ್ತೀರಾ, ಅಷ್ಟು ಕಡಿಮೆ. ಸೊ ಇದೊಂದಿರುತ್ತೆ. ಅದ್ರ ಜೊತೆಗೆ ಅದು ಚಾರ್ಜಿಂಗ್ ಹಾಕೋದಕ್ಕೆ ಅಡಾಪ್ಟರ್. ಅದಾದಮೇಲೆ ಮಾಮೂಲಿ ಮೈಕು ನಿಮಗೆ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? K8 ಅಂತ ಇದು ನೇಮು. ತುಂಬ ಚೆನ್ನಾಗಿದೆ. ವಾಯ್ಸ್ ಅಷ್ಟೇ ನಾನು ಇದುವರೆಗೂ ಏನು ವಿಡಿಯೋಸ್ ಮಾಡಿದ್ದೀನಿ ನಿಮಗೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಈಗಷ್ಟೇ ಮೈಕ್ ಹಾಕಿಲ್ಲ, ಅದೆಲ್ಲ ಇದರಲ್ಲಿ ಮಾಡಿರೋದೇನೆ. ಇದರಲ್ಲಿ ಮಾಡಿ ಇದರಲ್ಲಿ ವಾಯ್ಸ್ ಡಬ್ ಮಾಡಿರೋದೇನೆ. ವಾಯ್ಸ್ ನೋಡಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅದಾದಮೇಲೆ ಇದರಲ್ಲಿ ಏನಿದೆ ಅಂತನಾ, ಇದು ಆ್ಯಕ್ಚುಲಿ ಅಪೋಲೋ ಅಂತ ಅಂದ್ಕೊಬೇಡಿ, ಅಪೋಲೋ ಬ್ಯಾಗು. ಅದರೊಳಗಡೆ ಇನ್ನೊಂದಿದೆ ಐಟಮ್, ಮೇನ್ ಇಂಪಾರ್ಟೆಂಟ್. ಗಿಂಬಲ್. ಇದು ಕ್ಯಾಮ್ರಾ, ಫೋನ್ ಎರಡಕ್ಕೂ ಹಾಕ್ಕೊಬೋದು. ಮತ್ತು ಅದಕ್ಕೆ ಬೇಕಾದ ಟ್ರೈಪ್ಯಾಡ್ ಕುಂಡಿಸೋದಕ್ಕೆ ಇದಿದೆ. ಇದನ್ನು ನಾನು ಜಾಸ್ತಿ ಎಲ್ಲೂ ಯೂಸ್ ಮಾಡಿಲ್ಲ, ಅಪರೂಪ ಇದನ್ನು ಯೂಸ್ ಮಾಡೋದು ನಾನು. ಇದು ಗಿಂಬಲ್. ಇದನ್ನು ಸೇಫ್ಟಿಯಾಗಿಡೋಕ್ಕೆ ಅದಕ್ಕೆ ಬ್ಯಾಗ್. ಯಾಕಂದರೆ ಎಲ್ಲನೂ ಒಂದೊಂದರಲ್ಲಿ ಹಾಕ್ಕೊಬೇಕಾಗುತ್ತೆ, ಎಲ್ಲ ಒಂದರಲ್ಲೇ ಯೂಸ್ ಮಾಡೋದಕ್ಕಾಗಲ್ಲ ಒಂದೊಂದು ಸಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಇಟ್ಕೊಂಡಿರ್ತೀನಿ ನಾನು. ಈಗ ನನ್ನ ಹತ್ರ ಟ್ರೈಪ್ಯಾಡ್ 2-3 ಇದೆ, ಕಾರಲ್ಲಿ 2 ಇದೆ. ಒಂದು ಅದು ಬಿಟ್ಟರೆ ಇದೊಂದು ಗಿಂಬಲ್ಲು, ಈಗ ಒಂದು ಹಾಕ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಅದು ಬಿಟ್ಟರೆ ಪೆನ್ನಲ್ಲೂ ವೆರೈಟೀಸ್ ಇಟ್ಟಿದ್ದೀನಿ ಗೊತ್ತಾ ನಾನು, ಅದು ಒಂದು. ಅದು ಬಿಟ್ಟರೆ ಇದು ಒಂದು. ಇದು ಗಮ್. ಆ್ಯಕ್ಚುಲಿ ಸೆಲ್ಫಿ ವಿತ್ ಸೆಲೆಬ್ರಿಟಿ ಶೋ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ ಇದು ಫೋಟೋ ಏನಾದರೂ ಅಂಟಾಕೋದಕ್ಕೆ ಯೂಸ್ ಆಗುತ್ತೆ ಅಂತ ಗಮ್ಮು. ಇದು ಹೇಳಿದ್ನಲ್ಲ ಇನ್ನೊಂದು ಗ್ರೌಂಡು, ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ. ಕಾಣಿಸ್ತೀವಿ ನೋಡಿ, ಕಾಣಿಸ್ತಿದೆಯಲ್ಲ. ಸೊ ಇದು 23 ರುಪೀಸಿಗೆ ಸಿಕ್ಕಿರೋದು, ಮೊಬೈಲ್ ತಗೊಳಕ್ಕೆ ಹೋದಾಗ ಫ್ರೀಯಾಗಿ. ಇದು ವಾಯ್ಸು ಚೆನ್ನಾಗಿ ಕೇಳಿಸುತ್ತೆ, ಚೆನ್ನಾಗಿದೆ ಕೂಡ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಇವೆರಡು ಇಷ್ಟೇ. ಇದು ಸೆಕೆಂಡ್ ಜಿಪ್ಪಲ್ಲಿ ಇಷ್ಟೇ ಇಟ್ಟಿರೋದು, ಜಾಸ್ತಿ ಏನು ಇಟ್ಟಿಲ್ಲ ಐಟಮ್ಸು. ಇನ್ನು ನೆಕ್ಸ್ಟ್ ಜಿಪ್ ಹೋಗೋಣ. ಎಷ್ಟು ಯೂಸ್ಫುಲ್ ಆಗಿರೋ ಇದಾವೆ ತಾನೆ. ನೆಕ್ಸ್ಟ್ ಜಿಪ್ಪಲ್ಲಿ ಏನಿದೆ, ಗಾಗಲ್ ಇದೆ, ಗಾಗಲ್ ಬಾಕ್ಸ್ ಇದೆ. ಗಾಗಲ್ ಬಾಕ್ಸ್ ಗಾಗಲ್ಲು ಕೂಡ ಇದೆ. ನನ್ನ ಫೇವ್ರೆಟ್ ಗಾಗಲ್. ಫೇವ್ರೆಟ್ ಗಾಗಲ್ ಆದಮೇಲೆ ಇನ್ನೊಂದೇನಿದೆ, ಆ್ಯಕ್ಚುಲಿ 2 ಡೈರಿ ಇದೆ. ಏನಕ್ಕೆ ಅಂತ ಹೇಳ್ಬಿಡ್ತೀನಿ ನಾನು. ಇದು ಫಸ್ಟ್ ಡೈರಿ, ನಿಮಗೆ ತೋರಿಸ್ತೀನಿ ಇರಿ. ಇದು ಫಸ್ಟ್ ಡೈರಿ. ಇದರಲ್ಲಿ ಕಾಣಿಸ್ತಾ ಇದೆಯಾ ಬರ್ದಿರೋದು? ಏನಪ್ಪ ಇದು ಬರ್ದಿರೋದು ಅಂತ ನೀವು ಅಂದ್ಕೊಬೋದು. ಈಗ ಎಲ್ಲಾದರೂ ಟ್ರಾವೆಲ್ ಮಾಡೋಕ್ಕೆ ಹೋಗ್ತೀವಿ, ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋಗ್ತೀವಿ, ಸಪೋಸ್ ತಿರುಪತಿಗೆ ಹೋಗ್ತೀವಿ. ತಿರುಪತಿ ಅದರ ವಿಶೇಷತೆಗಳ ಬಗ್ಗೆ, ಅಲ್ಲಿ ನಿಯರೆಸ್ಟ್ ಯಾವ್ಯಾವ ಪ್ಲೇಸ್ ಇದೆ ನೋಡೋದಕ್ಕೆ ಅನ್ನೋದ್ರ ಬಗ್ಗೆ ಅಂತ ಎಲ್ಲ ಸೇರಿ ಬರ್ದು ಇಟ್ಟಿರ್ತೀನಿ ಇದರಲ್ಲಿ. ಇದು ಅದಕ್ಕೆ ಅಂತಲೇ ಯೂಸ್ ಮಾಡೋ ಡೈರಿ ಇದು. ಈಗ ಒಂದು ಕಡೆ ಹೋಗ್ತೀನಿ ಅಂದರೆ, ಲಾಸ್ಟ್ ಟೈಮ್ ಮಂತ್ರಾಲಯ ಹೋಗಿದ್ದೆ. ಮಂತ್ರಾಲಯದಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ಮತ್ತು ಅಲ್ಲಿರೋ ಸ್ಥಳ ಪುರಾಣ ಏನು, ಅಲ್ಲಿ ಯಾರಾದರೂ ಸಿಕ್ಕಿರೋ ಅವ್ರ ಹತ್ರ ಕೇಳ್ತೀನಿ. ಅಕಸ್ಮಾತ್ ಸಿಗದೇ ಇದ್ದಾಗ ಬ್ಲ್ಯಾಂಕ್ ತೋರಿಸೋದಕ್ಕಾಗಲ್ಲ ಅಲ್ಲ, ಅದ್ರ ಬಗ್ಗೆ ವಿಶೇಷತೆ ಹೇಳಿದ್ರೆ ಅಲ್ಲ ನಿಮಗೂ ಗೊತ್ತಾಗೋದು. ಸೊ ಹಂಗಾಗಿ
ಅದ್ರ ಬಗ್ಗೆ ಸ್ವಲ್ಪ ಹೋಗೋಕ್ಕೂ ಮುಂಚೆ ಈಗ ನಾನು ಹೋಗ್ತಾ ಇದ್ದೀನಿ ಮಂತ್ರಾಲಯ. ಅಂದರೆ ಮಂತ್ರಾಲಯ ವಿಶೇಷತೆ ಏನು, ಮಂತ್ರಾಲಯ ಅಲ್ಲಿ ಹೇಗೆ ಬಂತು, ಎಷ್ಟು ವರ್ಷದಿಂದ ಈ ಥರ, ಎಷ್ಟು ವರ್ಷಗಳ ಮುಂಚೆ ಸ್ಟಾರ್ಟ್ ಆಯಿತು, ರಾಯರು ಎಷ್ಟು ವರ್ಷಗಳ ಮುಂಚೆ ಬಂದರು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಬೇಕಲ್ವ. ಅದಕ್ಕೋಸ್ಕರ ಫಸ್ಟೇ ನಾನೆಲ್ಲ ಸ್ಟಡಿ ಮಾಡಿ, ನನಗೆ ಬರೋದು ಒಂದೇ ಭಾಷೆ ಕನ್ನಡ, ತೆಲುಗು ಸ್ವಲ್ಪ ಬರುತ್ತೆ, ಹಿಂದಿ ಬರೋದೇ ಇಲ್ಲ. ಅವ್ರು ಮಾತಾಡೋದು ಅರ್ಥ ಆಗುತ್ತೆ, ಬಟ್ ನನಗೆ ಮಾತಾಡೋಕ್ಕೆ ಬರೋಲ್ಲ. ಇಂಗ್ಲೀಷು ಅಷ್ಟೆ, ಅಷ್ಟಕ್ಕಷ್ಟೇ ಸ್ವಲ್ಪ ಫ್ಲೂಯೆಂಟಾಗಿ ಬರೋದು ಒಂದೇ ಭಾಷೆ, ಕನ್ನಡ ಭಾಷೆ, ಅದು ನಮ್ಮ ಮಾತೃಭಾಷೆ. ಅದಕ್ಕೆ ನಮ್ಮ ಭಾಷೆಲಿ ನನಗೆ ಅರ್ಥ ಆಗಂಗೆ, ನನಗೆ ಅರ್ಥ ಆಗಂಗೆ ಬರ್ಕೊಡ್ತೀನಿ. ಬೇರೆಯವರೆಲ್ಲ ನನ್ನ ಅಕ್ಷರ ಓದೋಕ್ಕೆ ಸಾಧ್ಯ ಇಲ್ಲ. ಬರ್ಕೊಂಡು ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಇನ್ನೇನು ಹೋಗ್ತೀನಿ, ಇನ್ನೊಂದು ಹಾಫ್ ಆನ್ ಅವರ್ ರೀಚ್ ಆಗ್ತೀನಿ, ಹೋಗಿ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡ್ತೀನಿ ಅಂದರೆ ಹಿಂದಿನ ದಿವಸ ಒಂದ್ಸಲ ಕೂತ್ಕೊಂಡು ಎಲ್ಲ ನೋಡ್ಕೊತೀನಿ, ಒಂದ್ಸಲ ಬ್ರೀಫ್ ಮಾಡ್ಕೊತೀನಿ, ಓದ್ತೀನಿ. ಓದಿದ್ದು ಹೋಗಿಲ್ಲ ತಲೆಗೆ ಅಂದಾಗ ಇನ್ನೊಂದು ಎಕ್ಸ್ಟ್ರಾ ಹಿಂದೆ ಪೇಜಸ್ಸಿಂದ ಬರ್ಕೊಂಬರ್ತೀನಿ. ಅದನ್ನೇ ಬರ್ಕೊಂಬಂದು ನನಗೆ ಓದೋದಕ್ಕಿಂತ ಬರೆದ್ರೆ ತಲೆಯಲ್ಲಿ ಕೂರುತ್ತೆ, ಓದಿದ್ರೆ ತಲೆಯಲ್ಲಿ ಕೂರಲ್ಲ. ಅದೇನೋ ಅವತ್ತಿಂದನೂ ನನಗೆ ಹಂಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇನ್ನೂ ಇಷ್ಟು ಡೈರಿಗಳು, ಇದರಲ್ಲಿಷ್ಟು ತುಂಬ ಹಳೆಗಳು ಅಡ್ಬಿಟ್ಟಿದ್ದೀನಿ. ಯಾಕಂದರೆ ಹಳೆ ಡೈರಿ ತುಂಬ ಪ್ಲೇಸಸ್ಗೆ ಹೋಗಿದ್ದವೆಲ್ಲ ಬರೆದಿದ್ದೆ, ಏನಕ್ಕೆ ಅಂತೇಳಿ ಅರ್ಥ ಆಗ್ಬಿಟ್ಟಿದೆ. ನಾಳೆಗಳು ಇನ್ನಿಷ್ಟಿದೆ. ಇದು ಬಿಟ್ಟರೆ ಇದರಲ್ಲೇ ಕೆಲವೊಂದು ನನಗೆ ಪಾಸ್ವರ್ಡು ಮರ್ತೋಗೋ ಹುಚ್ಚಿದೆ ಸ್ವಲ್ಪ. ಆ ಪಾಸ್ವರ್ಡ್ಗಳೆಲ್ಲ ಬರೆದಿಟ್ಕೊಂಡಿರ್ತೀನಿ ಕೆಲವೊಂದು, ಅದ್ರ ಮೇಲ್ ಐ ಡಿ ಅಂತವಿಂತವು ಬರೆದಿಟ್ಟಿರ್ತೀನಿ ಅಷ್ಟೆ. ಇನ್ನು ಈ ಡೈರಿ ಬಂದು, ಈ ಡೈರಿ ಕಾಣಿಸ್ತಾ ಇದೆಯಾ, ಇದು ಟ್ರಾವೆಲ್ದು. ಸೊ ಇದು ಟ್ರಾವೆಲ್ದು. ಏನು ಟ್ರಾವೆಲ್ದು ಅಂತ ಅಂದರೆ ನಿಮಗೆ ತೋರಿಸ್ತೀನಿ. ಇದನ್ನು ನೀಟಾಗಿ ತೋರಿಸ್ಬೇಕು. ಇದು ತುಂಬ ಚೆನ್ನಾಗಿದೆ ಕೂಡ. ಈ ಡೈರಿ ವಿಶೇಷತೆ ಏನು ಅಂದರೆ ಎಲ್ಲ ನಮ್ಮ ದೇಶ ಅಲ್ಲದೆ ಬೇರೆ ಬೇರೆ ಕಂಟ್ರಿದು ಡೀಟೇಲ್ಸ್ ಇದೆ. ಮತ್ತು ಆ ಕಂಟ್ರಿ ಪಿನ್ ಕೋಡು, ಆ ಕಂಟ್ರಿದು ಫೋನ್ ನಂಬರ್ಸು, ಮತ್ತು ಎಮರ್ಜೆನ್ಸಿ ನಾವು ಡೈಲಿ ಎಷ್ಟು ನ್ಯೂಟ್ರಿಷನ್ ತೊಗೊಬೇಕು, ಎಷ್ಟು ಪ್ರೋಟೀನ್ ತೊಗೊಬೇಕು, ಎಷ್ಟು ಕ್ಯಾಪ್ ತೊಗೊಬೇಕು, ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಅದು ಯಾವ್ಯಾವ ಫುಡ್ಡಿಂದ ಸಿಗುತ್ತೆ ಅನ್ನೋದು ಡೀಟೇಲ್ಸು ಸಹ ಇದರಲ್ಲಿ ಇದೆ. ಅದು ನೆಕ್ಸ್ಟ್ ಲೆವೆಲ್ ಆದರೆ ಇನ್ನು ಡೈಲಿ ಯಾರು ಏಜು, ಎಷ್ಟು ಹೈಟ್ ಇದ್ದಾರೆ, ಅವರು ಎಷ್ಟು ತೂಕ ಇರಬೇಕು, ಎಷ್ಟು ಫುಡ್ ಲಿಮಿಟಲ್ಲಿ ತಿನ್ನಬೇಕು, ಡೈಲಿ ಎಷ್ಟು ಕ್ಯಾಲರೀಸ್ ತೊಗೊಬೇಕು, ಅದ್ರ ಬಗ್ಗೆ ಡೀಟೇಲ್ಸ್ ಈ ಕಡೆ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ನಾನು ಹೇಳಿದ್ನಲ್ಲ ನಂಬರ್ಸ್, ಆ ನಂಬರ್ಸ್ ಇದು. ಅದಾದಮೇಲೆ ನೋಡಿ ಹೈಟು, ಯಾರ ಹೈಟ್ ಎಷ್ಟು ವೆಯ್ಟ್ ಇರಬೇಕು ಅವ್ರ ಹೈಟಿಗೆ, ಅದ್ರ ಬಗ್ಗೆ ಡೀಟೇಲ್ಸು. ಅದಾದಮೇಲೆ ಇದು ಕರೆನ್ಸಿಗಳು. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋದಾಗ ಆ ದೇಶದ ಕರೆನ್ಸಿಗೆ ಏನಂತ ಹೆಸರು ಕರೀತಾರೆ, ನಮ್ಮ ದೇಶದ ಕರೆನ್ಸಿ ಆ ದೇಶದ ಕರೆನ್ಸಿಗೆ ಎಷ್ಟು ಆಗುತ್ತೆ, ಆ ದೇಶದ ಕರೆನ್ಸಿ ನಮ್ಮ ದೇಶದ ಕರೆನ್ಸಿಲಿ ಎಷ್ಟು ಅಮೌಂಟ್ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಲೈಟಾಗಿ ಕೊಟ್ಟಿದ್ದಾರೆ. ಅದಾದಮೇಲೆ ಗಾಂಧೀಜಿ, ಕೆಲವರು ಫ್ರೀಡಮ್ ಫೈಟರ್ಸ್ ಇರ್ತಾರಲ್ಲ, ಅವರು ಹುಟ್ಟಿದ ಡೇಟು ಮತ್ತು ಡೆತ್ ಆದಲ್ಲ ಆ ಡೇಟು, ಅವರು ಬರ್ತ್ ಪ್ಲೇಸು, ಅದ್ರ ಬಗ್ಗೆ ಸ್ವಲ್ಪ ಲೈಟಾಗಿ ಡೀಟೇಲ್ಸ್ ಕೊಟ್ಟಿರ್ತಾರೆ ಇದರಲ್ಲಿ. ಇದೊಂಥರ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಫೆಸ್ಟಿವಲ್ಸ್ದೆಲ್ಲ ಡೀಟೇಲ್ಸ್ ಇರುತ್ತೆ. ಅದಾದಮೇಲೆ ಚಾರ್ಜಸ್ ಹಾಕ್ತಿದ್ದಾರೆ ನೋಡಿ, ಇದೇನೋ VIP ಚಾರ್ಜಸ್ಸು, ಇನ್ಶೂರೆನ್ಸ್ ಚಾರ್ಜಸ್ಸು, ಪೋಸ್ಟ್ ಕಾರ್ಡು, ಸಿಂಗಲ್ಲು, ರಿಪ್ಲೇ, ತುಂಬ ವಿಷಯಗಳು ಈ ಡೈರಿಲಿದೆ ಅಂತಲೇ ಹೇಳ್ಬೋದು ಕೂಡ. ಮತ್ತು ಇಲ್ಲ ಕ್ಯಾಲರೀಸ್ ಚಾರ್ಟ್, ನಿಮಗೆ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಲಾಸ್ಟಲ್ಲಿ ಒಂದ್ಸಲ ನೋಡಿ ಕ್ಯಾಲರೀಸ್ ಆಗಲೇ ಹೇಳಿದ್ನಲ್ಲ, ಡಯಟ್ ಚಾರ್ಟ್ಸ್ ಥರ ಅದನ್ನು ಹಾಕಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಪೇಜ್ ಬಂದರೆ ಈ ಥರ ಖಾಲಿ ಇರುತ್ತೆ, ಅದು ಈ ಥರ ಖಾಲಿ ಇದೆ. ಅದಾದಮೇಲೆ ಅದ್ರ ನೆಕ್ಸ್ಟ್ ಪೇಜಲ್ಲಿ ನಮ್ಮ ಹತ್ರ ಮ್ಯಾಪ್ ಅವಶ್ಯಕತೆ ಇಲ್ಲ. ನಮ್ಮ ಇಂಡಿಯಾ ಮ್ಯಾಪ್ ಆಯಿತಾ, ಇದು ಇಂಡಿಯಾ. ಈ ಕಡೆ ಬಂದರೆ
ನಾರ್ತ್ ಈಸ್ಟರ್ನ್ ಇಂಡಿಯಾ. ಈ ಕಡೆ ನಾರ್ತ್ ಇನ್ ಇಂಡಿಯಾ. ಇಲ್ಲಿ ಕೆಳಗಡೆ ಹಾಕಿದ್ದಾರೆ ರೋಡ್ ಬೈ ರೋಡ್ ಇರೋದು ಕಲರ್ ಯಾವುದು, ಟ್ರೈನ್ಗೆ ರೋಡ್ ಇದೆಯಲ್ಲ ಅದ್ರ ಕಲರ್ ಯಾವುದು, ಮಾಮೂಲಿ ರೋಡ್ ಯಾವುದು, ಏನು ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಹೇಳ್ತೀನಿ ಏನು ಅಂತ ಒಂದ್ಸಲ. ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಇರುತ್ತಲ್ಲ ಅದ್ರದ್ದು ಕಲರು ರೆಡ್ ಇದೆ. ರೆಡ್ಡಲ್ಲಿ ಮಧ್ಯ ಗೀರು ಅದು ಬಾರ್ಡ್ರು. ಆ ಬಾರ್ಡ್ರ್ ದಾಟ್ ನೀವು ಹೋಗೋವಾಗಿಲ್ಲ ಅಂತ ನೋಡ್ಕೊಬೇಕು ಫಸ್ಟೇ ಅಂತ, ಓಕೆನಾ. ಸೆಕೆಂಡ್ ಬಂದು ಸ್ಟೇಟ್ ಬಾರ್ಡ್ರು. ಈಗ ನಮ್ಮ ಕರ್ನಾಟಕ, ನಮ್ಮ ನೆಕ್ಸ್ಟು ಬಾರ್ಡ್ರು ತಮಿಳ್ನಾಡು ಬಾರ್ಡ್ರು, ಈ ಕಡೆ ಆಂಧ್ರ ಬಾರ್ಡ್ರ್ ಇರುತ್ತಲ್ಲ ಅದು ದಾಟ್ ಹೋಗ್ತಾ ಅದನ್ನ ನೋಡ್ಕೊಬೇಕು. ಅದಾದಮೇಲೆ ನ್ಯಾಷನಲ್ ಹೈವೇ ನಂಬರ್ ಸಮೇತ ಹಾಕಿದ್ದಾರೆ ಇದರಲ್ಲಿ, ಅದನ್ನು ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಆಮೇಲೆ ಅದರ್ ರೋಡು, ನ್ಯಾಷನಲ್ ಹೈವೇ ಬಿಟ್ಟು ಬೇರೆ ರೋಡ್ ಯಾವುದಾದ್ರು ಇದೆಯಾ ಅಂತ ಅದನ್ನು ಯೆಲ್ಲೋ ಕಲರಲ್ಲಿ ಹಾಕಿದ್ದಾರೆ. ಅದಾದಮೇಲೆ ರೈಲ್ವೆ ಲೈನ್ ಒಂದು ಹಾಕಿದ್ದಾರೆ. ಆಮೇಲೆ ಸ್ಟೇಟ್ UT ಕ್ಯಾಪಿಟಲ್ ಡಿಸ್ಟಿಕ್, ಇದು ಅದರ್ ಟೌನ್, ಏರ್ಪೋರ್ಟ್ ಅಂಡ್ ರಿವರ್ ಸೈಡ್, ಇಷ್ಟರದ್ದು ಡೀಟೇಲ್ಸು ಒಂದು ಸಣ್ಣ ಚಾರ್ಟಲ್ಲಿ ಹಾಕಿರ್ತಾರೆ. ನೀವು ಹೋಗೋಕ್ಕೂ ಮುಂಚೆ ನನಗೆ ಇದು ತುಂಬ ಈಸಿ. ಈಗ ನಾನು ಹೋಗ್ತಾ ಇದ್ದೀನಿ ಲಡಾಖಿಗೆ ಹೋಗ್ತೀನಿ ಅಂದರೆ ನಿಯರು ಏನೇನಿದೆ, ಬಾರ್ಡರ್ ಯಾವ್ಯಾವುದಿದೆ, ಎಲ್ಲಿಗೆ ಹೋಗ್ಬೋದು, ಎಲ್ಲಿ ಸ್ಟೇ ಆಗ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಲೈಟಾಗಿ ತಿಳ್ಕೊಬೋದು. ಇದರಲ್ಲಿ ಚೆನ್ನಾಗಿದೆ ಮಾತ್ರ. ಇದು ನಾರ್ತ್ ಈಸ್ಟರ್ನ್, ಇದು ಬರೀ ಈಸ್ಟರ್ನ್ ಇಂಡಿಯಾ. ಅದಾದಮೇಲೆ ಸೆಂಟ್ರಲ್ ಇಂಡಿಯಾ, ವೆಸ್ಟರ್ನ್ ಇಂಡಿಯಾ ಕಾಣಿಸ್ತಾ ಇದೆಯಾ. ಅದಾದಮೇಲೆ ಸೌತ್ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರು, ಕರ್ನಾಟಕ ಕಾಣಿಸ್ತಾ, ಬೆಂಗಳೂರು ಕಾಣಿಸ್ತಾ, ಆಂಧ್ರ ಪ್ರದೇಶ ಕಾಣಿಸ್ತಾ, ತಮಿಳ್ನಾಡು ಕಾಣಿಸ್ತಾ, ಇದು. ಅದಾದಮೇಲೆ ಡೈರಿ ಟ್ರಾವೆಲ್, ಇದೊಂಥರ ಚೆನ್ನಾಗಿದೆ, ಪ್ಯಾಕೇಜ್ ಥರ ಎಲ್ಲನೂ ಸಿಗುತ್ತೆ. ಅದಾದಮೇಲೆ ನಂದು ಈ ವರ್ಷದ್ದು ಗೋಲ್ ಏನೇನು ಅಂತ ಹೇಳಿ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಆಯಿತಾ. ಯಾಕಂದರೆ ನಾನು ಈ ವರ್ಷ ಏನಾದರೂ ಸರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು. ಅಲ್ಲೇ ಯೂಟ್ಯೂಬ್ ಓಪನ್ ಮಾಡಿ 1 ವರ್ಷ ಆಗಿತ್ತು. ಸ್ಟಾರ್ಟ್ ಮಾಡಬೇಕು, ಟ್ರಾವೆಲ್ ಜೊತೆಗೆ ಡೈಲಿ ಲಾಗು ಅದು ಮತ್ತು ಸೆಲ್ಫಿ ಸೆಲೆಬ್ರಿಟಿ ಈ ಥರದ್ದು ಶೋಸ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಅದಕ್ಕೆ ನೀವು ನಂಬಲ್ಲ, ಅದು ಇನ್ನೂ ಒಂದು ಬುಕ್ ಇದೆ, ಮೇಲೆ ಇದೆ. ಈಗ ಹೋಗಿ ತರೋದಕ್ಕಾಗಲ್ಲ. ಈಗ ತೋರಿಸಿ ನೆಕ್ಸ್ಟ್ ಟೈಮ್ ಅದನ್ನು ಒಂದು ಸಲ ಫೋಟೋ ತೆಗೆದು ಲಾಸ್ಟಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ನೋಡಿ ನಾನು ಈ ವರ್ಷದ ನಂದು ಗೋಲ್ ನೋಡಿ ಕಾಣಿಸ್ತಾ. ಏನಪ್ಪ ಈ ವರ್ಷದ ಗೋಲು ಅಂದರೆ ಕ್ಯಾಂಪಿಂಗ್ ಮಾಡಬೇಕು ಅನ್ನೋದು. ಅದಾದಮೇಲೆ ಟ್ರೆಕ್ಕಿಂಗ್ ಸುಮಾರು ಸಲ ಅನ್ಕೊತಿದ್ದೆ, ಕುದುರೆಮುಖ ಮತ್ತು ಎತ್ತಿನಭುಜ ಇಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಹೋಗೋಕ್ಕಾಗಿಲ್ಲ. ಸೊ ಈ ಸಲ ಹೋಗಲೇಬೇಕಂತ ಹೇಳಿ ಒಂದು ಇದು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಟ್ರಾವೆಲ್ ನನಗೆ ಸಿಕ್ಕಾಪಡೆ ಇಷ್ಟ. ಟ್ರಾವೆಲ್ ಮಾಡಬೇಕು, ನಮ್ಮ ದೇಶ ಅಷ್ಟೇ, ಬೇರೆ ದೇಶ ಅಲ್ಲ, ಓಕೆನಾ. ಆಮೇಲೆ ಒಂದು ಯಾವುದಾದ್ರೂ ಶೋ, ಅದು ನನ್ನ ಡ್ರೀಮ್ ಸೆಲ್ಫಿ ಸೆಲೆಬ್ರಿಟಿ ಮಾಡಬೇಕು ಅನ್ನೋದು, ಆ ಶೋ ಮಾಡಬೇಕು ಅಂತ. ಅದಾದಮೇಲೆ ಟ್ರೆಕ್ ಫಾರ್ ಸೆಲೆಬ್ರಿಟೀಸ್, ಯಾರ ಜೊತೆ ಆದರೂ ಸೆಲೆಬ್ರಿಟೀಸ್ ಜೊತೆ ಒಂದು ಟ್ರೆಕ್ಕಿಂಗ್ ಹೋಗಬೇಕು, ಕರ್ಕೊಂಡು ಹೇಗಾದರೂ ಮಾಡಿ ಕರಿಬೇಕು ಅನ್ನೋದು ನನ್ನದೊಂದು ಡ್ರೀಮ್ ಇದೆ. ಅದು ಯಾವಾಗ ಫುಲ್ಫಿಲ್ ಆಗುತ್ತೋ ಗೊತ್ತಿಲ್ಲ, ಒಟ್ನಾಗ ಆದಾಗ ಮಾತ್ರ ಖಂಡಿತ ಹೇಳ್ತೀನಿ ನಿಮಗೆ, ಓಕೆನಾ. ಇದಿಷ್ಟು ನನ್ನ ಡ್ರೀಮ್ ಈ ವರ್ಷದ್ದು. ಇನ್ನು ಈ ಕಡೆ ಬಂದರೆ ಕಾಣಿಸ್ತಾ ಇದೆಯಾ, ಈ ವರ್ಷದ್ದು ಫಸ್ಟು ನಾನು ಟ್ರಾವೆಲಿಂಗ್ ಮಾಡಬೇಕು ಅಂದ್ಕೊಂಡಿರೋ ಪ್ಲೇಸಸ್ ಬಗ್ಗೆ ಬರೆದಿಟ್ಟಿದ್ದೀನಿ. ಅದರಲ್ಲಿ ನಾನು ಫಸ್ಟ್ ಅಂದ್ಕೊಂಡಿರೋದು ಜ್ಯೋತಿರ್ಲಿಂಗಗಳನ್ನ ವಿಸಿಟ್ ಮಾಡೋಣ ಅಂತ. ಅದಾದಮೇಲೆ ನೆಕ್ಸ್ಟ್ ಪಂಚಭೂತಲಿಂಗಗಳನ್ನ ವಿಸಿಟ್ ಟೆಂಪಲ್ಸ್ನ ವಿಸಿಟ್ ಮಾಡೋಣ. ಆಮೇಲೆ ತಿರಂಗು, ಆಮೇಲೆ ಚಾರ್ಧಾಮು, ಮತ್ತು ಇನ್ನೊಂದು ವಿಶೇಷತೆ ಹೆಂಗೆ ಗೊತ್ತಾ, ಇಲ್ಲಿ ಕಾಣಿಸ್ತಾ ಇದ್ದೀರ ಇಲ್ಲೂ ಅಷ್ಟೇ, ಇಲ್ಲದು ತಾಜ್ ಮಹಲ್ದು ಮುಘಲ್ ಗಾರ್ಡನ್, ಮುಘಲ್ ಗಾರ್ಡನ್ ಅಂತೆ. ಇಲ್ಲಿ ಒಂದೊಂದು ಪೇಜಲ್ಲೂ ಒಂದೊಂದ್ರ ಬಗ್ಗೆ ನೋಡಿ, ಇಲ್ಲಿ ಕಾಶ್ಮೀರ ಅಂತ, ಕಾಶ್ಮೀರದ ಬಗ್ಗೆ ಡೀಟೇಲ್ಸ್, ಕಾಶ್ಮೀರದಲ್ಲಿ ಏನೇನು ಪ್ಲೇಸಸ್ ಇದೆ, ಅದು ಎಷ್ಟು ಕಿಲೋಮೀಟ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಷ್ಟು ಕಿಲೋಮೀಟರ್ಸು, ನಿಯರ್ ಬೈ ಹೋಟೆಲ್ಸ್ ಯಾವುದಿದೆ, ಎಲ್ಲದ್ರ ಬಗ್ಗೆನೂ ನೋಡಿ ಎಷ್ಟು ಫುಲ್ ಹಾಕಿದ್ದಾರೆ. ಕಾಶ್ಮೀರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ, ಇದು ಬರೀ ಕಾಶ್ಮೀರ, ಈಗ ಜಮ್ಮು ಆ್ಯಂಡ್ ಕಾಶ್ಮೀರ್ ಸ್ಟಾರ್ಟ್ ಆಗುತ್ತೆ ಕಾಣಿಸ್ತಾ.
ನಿಮ್ಗೆ ಎಷ್ಟು ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನನಗಂತೂ. ತುಂಬಾ ಚೆನ್ನಾಗಿದೆ ಮಾತ್ರ ಡೈರಿ, ಓಕೆನಾ. ಅದಾದಮೇಲೆ ನೆಕ್ಸ್ಟು ಆ್ಯಕ್ಚುಲಿ ತಮಿಳ್ನಾಡು ಹೋಗಿದ್ದೆ, ಬಟ್ ಫುಲ್ಲು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಈ ಸಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡು. ಯಾಕಂದರೆ ತಮಿಳ್ನಾಡಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಎರಡಿದೆ, ತುಂಬ ಇಷ್ಟವಾದ ಪ್ಲೇಸ್. ಒಂದು ಧನುಷ್ಕೋಡಿ ಇದೆ, ಇನ್ನೊಂದು ಬಂದು ಇಶಾ ಫೌಂಡೇಶನ್ ಒಂದಿದೆ. ಅದೆರಡು ನೋಡಬೇಕು. ಮತ್ತು ತುಂಬ ಫೇಮಸ್ ನಟರಾಜ ಟೆಂಪಲ್ ಇದೆ, ಅದನ್ನಂತೂ ನೋಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅದನ್ನು ಬರೆದಿದ್ದೀನಿ. ಮತ್ತು ಉತ್ತರ ಪ್ರದೇಶ್, ಉತ್ತರಾಖಂಡ್, ಅದೇ ಮಾಮೂಲಿ ಬದ್ರಿನಾಥ್, ಕೇದಾರ್ನಾಥ್ ಇವೆಲ್ಲ ನೋಡಿದ್ದೀನಿ. ಬಟ್ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ ನನಗೆ, ಯೂಟ್ಯೂಬ್ ಮಾಡಬೇಕು, ಇದು ಮಾಡಬೇಕು ಅಂತ. ಈಗ ಮಾಡಬೇಕು ಅನ್ನಿಸ್ತಾ ಇದೆ. ನೋಡಿದ್ರು ಮತ್ತೆ ಒಂದ್ಸಲ ನಿಮಗೋಸ್ಕರ ಸಲ ವಿಡಿಯೋ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ರಾಜಸ್ಥಾನ್, ಡೆಲ್ಲಿ. ರಾಜಸ್ಥಾನ್ ನೋಡಿಲ್ಲ, ನೋಡಬೇಕು. ಮಾಮೂಲಿ ಡೆಲ್ಲಿ ನೋಡಿದ್ದೀನಿ. ನೋಡಿ ಈಗ ನೆಕ್ಸ್ಟ್ ಯಾವ ಸ್ಟಾರ್ಟ್ ಆಗಿದೆ ಗೊತ್ತಾ? ಹಿಮಾಲಯನ್ ನೇಚರ್ ಪಾರ್ಕ್ ಕುಫ್ರಿ, ಫನ್ ವರ್ಲ್ಡ್ ಕುಫ್ರಿ, ಇದೆಲ್ಲ ಕಾಶ್ಮೀರದೆ. ಅದಾದಮೇಲೆ ಟ್ರೆಕ್ಕಿಂಗಿಗೆ ಹೋಗೋಕ್ಕೆ ಯಾವ್ಯಾವ ಪ್ಲೇಸ್ಗಳು ಬೆಸ್ಟ್ ಇದೆ ಅಂತೇಳಿ ಅದ್ರ ಬಗ್ಗೆ ಬರೆದಿಟ್ಟಿದ್ದೀನಿ. ಅದ್ರ ಕೆಳಗಡೆ ನಾವು ಯಾಕ್ರಿ ಅಲ್ಲಿ ಹೋಗಿ ಫಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು, ಫಸ್ಟ್ ನಮ್ಮ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿರೋ ಥಾಟ್ ಇದು, ಓಕೆನಾ. ನಾನು ಬದ್ರಿನಾಥ್, ಕೇದಾರ್ನಾಥ್ ಹೋದ್ರು ಫಸ್ಟ್ ನಮ್ಮ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಹೋಗಬೇಕು ಅನ್ನೋದೇ ನನ್ನ ಪ್ಲ್ಯಾನ್ ಇರೋದು. ಬಟ್ ಈ ವರ್ಷದಲ್ಲಿ ಎಷ್ಟು ಮುಗಿಸ್ತೀನಿ ಅನ್ನೋದು ಗೊತ್ತಿಲ್ಲ ನನಗೆ. ಎಷ್ಟಾಗುತ್ತೋ ಅಷ್ಟು ಮುಗಿಸ್ತೀನಿ, ಓಕೆನಾ. ಕರ್ನಾಟಕದಲ್ಲಿ 31 ಜಿಲ್ಲೆ ಇದ್ದಾವೆ, ಅಷ್ಟರಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಅಲ್ಲದೇ ಫುಡ್ ಕಲ್ಚರ್ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಇರುತ್ತೆ, ಫುಡ್ ಬೇರೆ ಬೇರೆ ಇರುತ್ತೆ. ಈ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ಕರ್ಗ ಫೇಮಸ್ ಇದ್ದಾಗೆ ಮಂಗಳೂರಲ್ಲಿ ಕೋಲಾ ಫೇಮಸ್ಸು. ಅದೇ ಥರನೇ ಫುಡ್ಡು ಅಷ್ಟೇ. ನಮ್ಮ ಬ್ಯಾಂಗ್ಳೂರಲ್ಲಿ ಎಲ್ಲ ಥರ ಫುಡ್ಡು ತಿಂತಾರೆ. ಮಂಡ್ಯದಲ್ಲಿ ಮುದ್ದೆ, ಬಸ್ಸಾರು, ಉಪ್ಸಾರು ಹೆಂಗೆ ಫೇಮಸ್ಸು, ಮಂಗಳೂರಲ್ಲಿ ಫಿಶ್ ಫೇಮಸ್ಸು. ಅದೇ ಥರನೇ ಉತ್ತರ ಕನ್ನಡ ಸೈಡ್ ಹೋದರೆ ಅಲ್ಲೇ ಫುಡ್ ಬೇರೆ ಚೇಂಜು, ಜೋಳದ ರೊಟ್ಟಿ ಈ ಥರ ಫೇಮಸ್ ಆ ಕಡೆ. ಆ ಥರ ಒಂದೊಂದು ಜಿಲ್ಲೆಲೂ ಒಂದೊಂದು ವೆರೈಟಿ. ಮತ್ತು ಇತಿಹಾಸ ಇರೋವಂಥ ದೇವಸ್ಥಾನಗಳಿರ್ಬೋದು, ಇತಿಹಾಸ ಇರೋವಂಥ ಗುಹೆಗಳಿರ್ಬೋದು, ಇತಿಹಾಸ ಇರೋವಂಥ ರಾಜಮನೆತನಗಳಿರ್ಬೋದು, ಅರಮನೆಗಳಿರ್ಬೋದು, ಕೋಟೆಗಳಿರ್ಬೋದು, ಎಷ್ಟು ಇದೆ ಇಲ್ಲಿ. ನಮ್ಮ ರಾಜ್ಯದಲ್ಲೇ ನೋಡೋ ಅಷ್ಟೇ ತುಂಬ ಇದೆ. ನಮ್ಮ ರಾಜ್ಯನ ಯಾರಾದರೂ ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಂತರೆ ಮಿನಿಮಮ್ ಒಂದು 2-3 ಇಯರ್ಸ್ ಬೇಕಾಗುತ್ತೆ. ಬರೀ ಕರ್ನಾಟಕ ಒಂದೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು 2 ಇಯರ್ಸ್ ಆದರೂ ಬೇಕೇ ಬೇಕಾಗುತ್ತೆ, ಅಷ್ಟು ಇದೆ. ಮೈಸೂರಿಗೆ ಹೋದರೆ ಮೈಸೂರು ಒಂದು ನೋಡ್ಕೊಂಬರೋಕ್ಕಾಗಲ್ಲ, ಅದ್ರ ಇತಿಹಾಸ ನೋಡಬೇಕು. ಅದ್ರ ಇತಿಹಾಸನ ಹುಡುಕ್ತಾ ಹೋದರೆ ಮೈಸೂರಿಗೆ ಒಂದು 3-4 ತಿಂಗಳು ಬೇಕಾಗುತ್ತೆ ಮುಗಿಸೋ ಅಷ್ಟೊತ್ತಿಗೆ. ಅದಕ್ಕೋಸ್ಕರ ಫಸ್ಟ್ ಕರ್ನಾಟಕ ಮಾಡೋಣ. ಎಲ್ರಿಗೂ ಅದೇ ಹೇಳೋದು, ಫಸ್ಟ್ ನಮ್ಮ ರಾಜ್ಯ ನೋಡಿ ಆಮೇಲೆ ಬೇರೆ ರಾಜ್ಯ ನೋಡಿ ಅಂತ, ಆಯಿತಾ. ನಮ್ಮ ರಾಜ್ಯದಲ್ಲೇ ಬೇಜಾನಿದೆ ನೋಡೋವಷ್ಟು. ಕಾಶ್ಮೀರಕ್ಕೂ ಕಡಿಮೆ ಇಲ್ಲ ನಮ್ಮ ಮಡಿಕೇರಿ, ಕೊಡಗು ಮಡಿಕೇರಿ, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಹಾಗಂತ ಬೇರೆ ನೋಡಬಾರ್ದು ಅಂತ ಅಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಎಲ್ಲನೂ ನೋಡಬೇಕು, ಎಲ್ಲನೂ ತಿಳ್ಕೊಬೇಕು. ಅದು ಅವರವರು ಇದ್ರ ಮೇಲೆ ಡಿಪೆಂಡ್. ಬಟ್ ನನಗಂತೂ ಫಸ್ಟ್ ನಮ್ಮ ಕರ್ನಾಟಕ ನೋಡಬೇಕು. ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಜಾಗಗಳು ನಾನು ಇನ್ನೂ ಇದುವರೆಗೂ ನೋಡಿಲ್ಲ. ಆವಾಗ ಬುಕ್ಕಲ್ಲಿ ನೋಡಿರೋದು, ಬುಕ್ಕಲ್ಲಿ ಓದಿರೋದು, ಕೇಳಿರೋದು ಬಿಟ್ಟರೆ ಈಗಲೂ ಕೆಂಪೇಗೌಡರು ಇಲ್ಲಿದ್ರಂತೆ, ಅಲ್ಲಿದ್ರಂತೆ ಅಂತ ಕೇಳಿದೀವಿ ಅಷ್ಟೇ. ಆ ಜಾಗಕ್ಕೆ ಹೋಗಿ ಇದ್ರಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಆ ಜಾಗದಲ್ಲಿ ಇದ್ರೋ ಅನ್ನೋದು ನಾವು ನೋಡಿಲ್ಲ. ನೋಡಿರೋರು ಹೇಳಿದಾಗ ಕೇಳಿರ್ತೀವಿ ಅಷ್ಟೇ. ಆ ಜಾಗಕ್ಕೆ ಹೋಗಿ ಫೀಲ್ ಮಾಡಬೇಕು, ಕೆಂಪೇಗೌಡರು ಇಲ್ಲಿದ್ರಂತೆ, ಇವತ್ತು ನಾವು ಇಲ್ಲಿ ಬಂದು ನೋಡಿದ್ದೀವಲ್ಲ ಅದೇ ನಮ್ಮ ಪುಣ್ಯ ಅನ್ನೋ ಥರ ಆ ಫೀಲ್ ಬರಬೇಕು ನನಗೆ ಅನ್ನೋದೇ ನನ್ನ ಖುಷಿ. ಅದಾದಮೇಲೆ ಇದು ನೋಡಿ ಶೋಸ್ದು ಹೇಳಿದ್ನಲ್ಲ, 3 ಶೋ ಬಗ್ಗೆ ಬರೆದಿದ್ದೀನಿ ನಾನು. ಅದರಲ್ಲಿ ಫಸ್ಟ್ ಒಂದು ಬಂದು ಕಪಲ್ ಕ್ಯಾಂಪಿಂಗು, ಅಂದರೆ ನಾನು ಹಸ್ಬೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. 2ನೇದು ಬಂದು ನಮ್ಮ ಜೊತೆಗೆ ಯಾರಾದರೂ ಇಬ್ಬರನ್ನ ಸೆಲೆಕ್ಟ್ ಮಾಡಿ ಕಪಲ್ಸ್ ಅಂದರೆ ಮ್ಯಾರಿಡ್ ಪೀಪಲ್ಸ್, ಓಕೆನಾ. ಮ್ಯಾರಿಡ್ ಪೀಪಲ್ಸ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಜೊತೆ ಕರ್ಕೊಂಡೋಗಿ ಒಂದು ಕ್ಯಾಂಪ್ ಮಾಡಬೇಕು, ಆ ಥರದ್ದು ಏನಾದರೂ ಒಂದು ಮಾಡಬೇಕು ಅಂತ. ಆಮೇಲೆ ಕಲಾ ಸಂಸ್ಕೃತಿ ಅಂತ, ಇದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲನೂ ರೆಡಿ ಇದೆ ಇದ್ರದ್ದು.
ಇದ್ರದ್ದೇನಪ್ಪ ಹೇಳಿದ್ನಲ್ಲ, ಒಂದೊಂದು ರಾಜ್ಯ ಒಂದೊಂದು ಜಿಲ್ಲೆಲೂ ಒಂದೊಂದು ವಿಶೇಷತೆಗಳಿರುತ್ತೆ, ಅದ್ರದ್ದೇ ಆದ ಸಂಸ್ಕೃತಿ ಇರುತ್ತೆ, ಅದ್ರದ್ದೇ ಆದ ಭಾಷೆ ಇರುತ್ತೆ, ಮತ್ತು ಅದ್ರ ವೆರೈಟಿ ಫುಡ್ಡು, ಅಲ್ಲೇ ವಿಶೇಷತೆ ತಿನಿಸುಗಳು ಇರುತ್ತೆ. ಒಂದೊಂದು ಜಿಲ್ಲೆಲಿ ಒಂದೊಂದು ಥರ ಇರೋದನ್ನ ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಈ ಕಲಾ ಸಂಸ್ಕೃತಿಲಿ ಹಾಕಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇದನ್ನು ಓಪನ್ ಮಾಡಿಲ್ಲ ಇಟ್ಟಿದ್ದೀನಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಇನ್ನೂ ವರ್ಕ್ ಕೆಲಸ ಇದೆ, ಅದೆಲ್ಲ ಮುಗಿಯೋವರೆಗೂ ಇದು ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಬಟ್ ಆದಷ್ಟು ಬೇಗ ಇದನ್ನು ಮಾಡ್ತೀನಿ ಖಂಡಿತವಾಗ್ಲೂ. ಯಾಕಂದರೆ ಆಲ್ರೆಡಿ ಒಂದು 6-7 ಜಿಲ್ಲೆಲೆಲ್ಲ ಲಿಂಕ್ ಒಬ್ಬರಿಂದ ಒಬ್ಬರು ಪರಿಚಯ ಇರ್ತಾರೆ ನೋಡಿ, ಆ ಥರ ಲಿಂಕ್ ಮೇಲೆ ಮಾತಾಡಿದ್ದೀನಿ. ಯಾಕಂದರೆ ಈಗ ಒಂದು ಕಡೆ ನಾನು ಇಲ್ಲಿಂದ ಎಲ್ಲೋ ಹೋಗ್ತೀನಿ, ರಾಯಚೂರು ಹೋಗ್ತೀನಿ ಅಂದರೆ ನಂಗೆ ರಾಯಚೂರು ಗೊತ್ತಿಲ್ಲ, ರಾಯಚೂರು ಹೆಸರು ಗೊತ್ತಿರುತ್ತೆ, ರಾಯಚೂರಲ್ಲಿ ಗೊತ್ತಿಲ್ಲಲ್ಲ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನೋ ಸ್ವಲ್ಪ ಯೂಟ್ಯೂಬಲ್ಲೋ ಅಥವಾ ಗೂಗಲಲ್ಲೋ ನೋಡ್ತೀನಿ ಇಂತಿಂಥ ಪ್ಲೇಸ್ ಇದೆ ಅಂತ. ಬಟ್ ಆ ಪ್ಲೇಸ್ ಬಗ್ಗೆ ನನಗೆ ತಿಳ್ಕೊಂಡಿದ್ದರೆ ನಾನು ಹೋಗಿ ನಿಮ್ಗೆ ಹೇಳಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಾಂದರೆ ಅಲ್ಲಿ ಯಾರನ್ನಾರು ಒಬ್ಬರನ್ನ ಹುಡುಕ್ಲೇಬೇಕಲ್ಲ. ಸೊ ಇದರಿಂದ ಕೆಲವ್ರನ್ನ ಮಾತಾಡಿದ್ದೀನಿ. ಆದಷ್ಟು ಬೇಗ ಬರುತ್ತೆ, ಡೋಂಟ್ ವರಿ, ನೀವು ನೋಡೋದು ಮಿಸ್ ಮಾಡಬೇಡಿ. ಅವ್ರು ಹೇಳ್ತಿದ್ದಾರೆ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಹಾಕೋ, ಆಮೇಲೆ ಬೇಕಾದ್ರೆ ಇದಕ್ಕೆ ಹಾಕೋಣ ಅಂತ, ನೋಡೋಣ ಹೆಂಗಾಗುತ್ತೋ ಹಂಗೆ. ಅದಾದಮೇಲೆ ಇದು ಸೆಲ್ಫಿ ವಿತ್ ಸೆಲೆಬ್ರಿಟಿ ಅಂತ ಮಾಡಿದ್ವಿ. ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಡಿಟಿಂಗ್ ನಡೀತಾ ಇದೆ ವಿಡಿಯೋ. ಆಲ್ರೆಡಿ 1-2-3 ಇಂಟರ್ವ್ಯೂ ಮಾಡಿದ್ದೀನಿ. ಆದಷ್ಟು ಬೇಗ ಅದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ. ಇಂಟರ್ವ್ಯೂ ಎಲ್ಲ ಮಾಡಿ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಎಷ್ಟು ಕೆಲಸ ನನಗೆ, ನಿಜ ಫ್ರಾಂಕ್ಲಿ ಹೇಳ್ಬೇಕು, ಎಡಿಟಿಂಗ್ ಬರೋಲ್ಲ. ಪಾಪ ಹಸ್ಬೆಂಡೇ ಮಾಡಬೇಕು. ಅವ್ರು ಕೆಲ್ಸಕ್ಕೆ ಹೋಗಿ ಬಂದು ಕೆಲಸ ಮುಗಿಸ್ಕೊಂಬಂದು ಎಡಿಟಿಂಗ್ ಮಾಡಬೇಕು. ಒಂದೊಂದೇ ಮಾಡ್ತಾಯಿದ್ದಾರೆ. ಯಾಕಂದರೆ ಮೊನ್ನೆಲ್ಲ ಈಗ ಜಾತ್ರೆ ಹೋಗಿದ್ವಿ, ಅದ್ರದ್ದು ಒಂದಷ್ಟು ವಿಡಿಯೋಸ್ ಇದ್ದಾವೆ. ಯಾಕಂದರೆ ಹಾಕಿಲ್ಲ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ, ನಮ್ಗೆ ಆ ವಯಸ್ಸಲ್ಲಿ ನಮಗೆ ಅಷ್ಟು ಬುದ್ಧಿ ಇತ್ತಲ್ಲ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದಕ್ಕೆ ಅದನ್ನು ಹಾಕಲೇಬೇಕು. ಅದು ಬಿಟ್ಟರೆ ಮತ್ತು ಟ್ರಾವೆಲ್ ಮಾಡಿರೋ ಇದು ಇನ್ನೂ ಇದ್ದಾವೆ ವಿಡಿಯೋಸು ಎಷ್ಟೊಂದು. ಮೊನ್ನೆ ಇದಕ್ಕೆ ಹೋಗಿದ್ವಿ ಫಾರೆಸ್ಟು, ಅದ್ರದ್ದು ವಿಡಿಯೋಸ್ ಇದ್ದಾವೆ, ಅದನ್ನು ಹಾಕಬೇಕು. ಬನ್ನೇರುಘಟ್ಟ ಫಾರೆಸ್ಟ್ ಹಾಕಬೇಕು. ಅದಾದ್ಮೇಲೆ ಎಷ್ಟೊಂದು ವಿಡಿಯೋಸ್ ಪೆಂಡಿಂಗ್ ಇದ್ದಾವೆ ಹಾಕೋದಕ್ಕೆ, ಕಾಯ್ತಾಯಿದ್ದೀನಿ. ಎಡಿಟಿಂಗಿಗೆ ಟೈಮೇ ಸಿಗ್ತಿಲ್ಲ. ಯಾರನ್ನಾದ್ರೂ ನೋಡಬೇಕು. ಇಲ್ಲಿಂದ ಖಾಲಿ ಬಿಟ್ಟಿದ್ದೀನಿ. ಇಲ್ಲಿಂದ ಯಾಕೆ ಖಾಲಿ ಬಿಟ್ಟಿದ್ದೀನಿ ಹೇಳಿ, ಈ ವರ್ಷದ ನನ್ನ ಗೋಲ್ ಇರೋದು ಇಷ್ಟೇ ಹಳೇದು. ಆ ಗೋಲ್ ಮುಗ್ದಂಗೆ ಎಲ್ಲ ಇಲ್ಲಿ ಬರೀತಾ ಇರ್ತೀನಿ. ಇಂಥ ಕಡೆ ಹೋಗಿದ್ಮೇಲೆ ಆ ಪ್ಲೇಸ್ ಮುಗೀತು, ಡನ್ ಅಂತೇಳಿ ಬಟ್ ಬಿಡೋದು. ಕೆಳಗಡೆ ನೋಡಿ, ಆವಾಗಲೇ ಅಲ್ಲಿ ಕಾಶ್ಮೀರ ಇತ್ತು. ಈಗ ನಿಮ್ಮೆಲ್ಲರ ಫೇವ್ರೆಟ್ ಟೆಂಪಲ್, ಗಾಡ್ ಶಿವ ಟೆಂಪಲ್, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇದರಲ್ಲಿ ಬಂದಿದೆ ನೋಡಿ. ಕಾಣಿಸ್ತಾ ಇದೆಯಾ ಧರ್ಮಸ್ಥಳ ನೋಡಿ, ಎಷ್ಟು ಫೇಮಸ್. ಸೊ ಇದು ಒಂದು ಡೈರಿ. ಇದು ಒಂದು ಡೈರಿನೇ ನನ್ನ ಇಡೀ ಟ್ರಾವೆಲ್ಗೆ ಯೂಸ್ ಆಗುತ್ತೆ. ನನ್ನ ಇಡೀ ಟ್ರಾವೆಲ್ಗೆ ಇದೊಂದು ಡೈರಿ ಇದ್ದರೆ ಸಾಕು. ಎಲ್ಲಿಂದ ಎಲ್ಲಿಗೋದ್ರೂ ಚಾರ್ಟ್ ಇರುತ್ತೆ. ಕಳೆದೋಗಿದ್ರು ಒಂದ್ಸಲ ಚಾರ್ಟ್ ನೋಡ್ಕೊಂಡು ಯಾವ ಡಿಸ್ಟಿಕ್ಕಲ್ಲಿ, ಯಾರ ರಾಜ್ಯದಲ್ಲಿ, ಯಾವ ಡಿಸ್ಟಿಕ್ಕಲ್ಲಿ ಎಲ್ಲಿದ್ದೀನಿ ಅಂತ ಗೊತ್ತಾಗುತ್ತಲ್ಲ, ನೋಡಿಕೊಂಡು ಹೆಂಗೋ ಕೇಳ್ಕೊಂಡು, ಭಾಷೆ ಬಂದಿಲ್ಲ ಅಂದ್ರೂ ಗೂಗಲ್ ಅಮ್ಮ ಇರ್ತಾರಲ್ಲ ಟ್ರಾನ್ಸ್ಲೇಟ್ ಮಾಡೋದ್ರೆ ಕೇಳ್ಕೊಂಬಂದ್ಬಿಡ್ಬೋದು. ಇದು ಸೆಕೆಂಡ್ ಇದರಲ್ಲಿರೋವಂಥದ್ದು. ಎಷ್ಟು ಇಂಪಾರ್ಟೆಂಟ್ ಇದ್ದಾವೆ ತಾನೇ ಎಲ್ಲ, ಎಷ್ಟು ಇಂಪಾರ್ಟೆಂಟ್ ಇರೋವು ಇಟ್ಟಿದ್ದೀನಿ. ನೀವು ಹೇಳ್ತಿದ್ರಲ್ಲ ಇಂಪಾರ್ಟೆಂಟ್ ಇರೋದು ಎಲ್ಲಿ ಇಟ್ಕೊಂಡಿರ್ತೀರಾ ನೀವುಗಳು ಹೆಣ್ಮಕ್ಳು, ಬರೀ ಮೇಕಪ್ ಬಾಕ್ಸ್ ಇಟ್ಕೊಂಡಿರ್ತೀರಾ ಅಷ್ಟೇ ಅಂತ. ನಿಜ ಇಲ್ಲ, ನನಗೆ ಮೇಕಪ್ ಎಲ್ಲ ಇಷ್ಟ ಆಗಲ್ಲ. ನಾನು ಮೇಕಪ್ ಅಷ್ಟು ಮಾಡೋದು ನೋಡು, ನಾನು ಮೇಕಪ್ಪೇ ಮಾಡಿಲ್ಲ. ಹಿಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಕಲರು ಕೊಟ್ಟಿದ್ದೀನಿ, ಬ್ರೈಟ್ನೆಸ್, ಅದಕ್ಕೆ ಒಂಚೂರು ಬೆಳ್ಳಗೆ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇದು ನೀರಿನ ಬಟ್ಟಲ್ಲ, ಇದನ್ನು ತೆಗೆದ್ರೆ ಈಗ ಮತ್ತೆ ಹಾಕೋಕ್ಕಾಗಲ್ಲ. ನೋಡೋದಾ, ಛತ್ರಿ. ಈಗಂತೂ ಬಿಸಿಲು ಟೈಮಲ್ಲೂ ಇದು ಯೂಸ್ ಆಗುತ್ತೆ, ಮಳೆ ಟೈಮ್ಗೂ ಯೂಸ್ ಆಗುತ್ತೆ. ಯಾವಾಗಲೂ ಒಂದು ಇಷ್ಟು ಮಾಡದೆ ಕ್ಯಾರಿ ಮಾಡಿ. ಇದೊಂಥರ ಚೆನ್ನಾಗಿತ್ತು. ಇನ್ನೊಂದು ತರಿಸಿದೆ, ಇದು ಇಷ್ಟೇ ಇದ್ದಿದ್ದು. ಒಳ್ಳೆ ಮಾತ್ರೆ ಡಬ್ಬು ಥರ ಇಷ್ಟಿತ್ತು. ಅದನ್ನು ಲಾಸ್ಟ್ ಎಲ್ಲೋ ಟ್ರಿಪ್ ಹೋಗಿದ್ವಿ
ಎಲ್ಲಿ ಅಂತ ನೆನಪಿಲ್ಲ, ಮೋಸ್ಟ್ಲಿ ಕೊಡಗು ಸೈಡೆಲ್ಲ ಎಲ್ಲೋ ಟ್ರಿಪ್ಪಲ್ಲಿ ಹಾಕೊಂಡು ಛತ್ರಿ ಇಟ್ಕೊಂಡು ಹೋಗಿದ್ದೀನಿ, ಊಟಕ್ಕೆ ಅಂತ ಇಟ್ಟಿದ್ದೆ. ನನಗೊಂದು ಅಭ್ಯಾಸ ಏನು ಗೊತ್ತಾ, ಏನಾದರೂ ಕೈಯಾಗಿ ಇಟ್ಕೊಂಡಿದ್ರೆ ಇಲ್ಲ ಬಿಸಾಕ್ಬಿಟ್ಟಿರ್ತೀನಿ, ಇಲ್ಲ ಎಲ್ಲಾದರೂ ಕುತ್ಕೊಂಡಿದ್ರೆ ಅಲ್ಲೇ ಇಟ್ಬಿಟ್ಟು ಸುಮ್ಮನೆ ಬಂದುಬಿಟ್ಟಿರ್ತೀನಿ, ಮರ್ತೋಗ್ಬಿಟ್ಟಿರ್ತೀನಿ. ಅವಾಗ ಅಲ್ಲೇ ಎಲ್ಲೋ ಬಿಟ್ಟು ಬಂದುಬಿಟ್ಟೆ. ಎಕ್ಸ್ಟ್ರಾ ತರಿಸಿದ್ದೆ, ಇದ್ರ ಜೊತೆಗೆ ಅದು ಬಂದಿದ್ದು 2 ಬೈ 1 get 1 2 ಆಫರ್, ಕಾಂಬೋ ಆಫರ್ ಇತ್ತವಾಗ ತರಿಸ್ಕೊಂಡಿದ್ದು. ಸೊ ಒಂದು ಛತ್ರಿ ಇಟ್ಕೊಂಡೇ ಇದ್ದೀನಿ, ಯಾವಾಗಲೂ ಛತ್ರಿ ಇಟ್ಕೊಳಕ್ಕಾಗಲ್ಲ ಅನ್ನೋರು ನಂತರ ಮೈ ಗಾಡ್ ಈ ಥರ ಟೋಪಿ ಹಾಕ್ಕೊಳ್ಳಿ. ಟೋಪಿ ಹಾಕ್ಕೊಂಡ್ರೆ ಬಿಸಿಲು ಆಗಲ್ಲ, ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ ಅಲ್ವಾ? ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಅಯ್ಯೋ ದೇವ. ಟೋಪಿ ಇದು ನನ್ನ ಫೇವ್ರೆಟ್ ಟೋಪಿ ಕೂಡ, ಚೆನ್ನಾಗಿದೆ ಅಲ್ಲ? ಇನ್ನೂ ಒಂದಿದೆ, ಅದು ಕಾರಲ್ಲಿದೆ. ನಿಮ್ಗೊಂದ್ಸಲ ವಾಟ್ ಈಸ್ ಮೈ ಕಾರ್ ಅಂತ ತೋರಿಸಿ ಮನೆಗೆ. ನಮ್ಮ ಕಾರಲ್ಲಿ ಏನು ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಇಟ್ಟಿದ್ದೀನಿ. ಮತ್ತು ಇದು ಫೈನಲ್, ನನ್ನ ಬ್ಯಾಗಲ್ಲಿ ಇನ್ನು ಇಷ್ಟ ಇದ್ಬಿಟ್ರೆ ಇನ್ನೇನು ಐಟಮ್ಸ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದು ಸ್ಯಾನಿಟರಿ ಪ್ಯಾಡ್ಸು. ಇದನ್ನಂತೂ ನಿಮ್ಮ ಬ್ಯಾಗಲ್ಲಿ ಒಂದು ಕ್ಯಾರಿ ಮಾಡಿ, ಯಾಕಂದರೆ ಯಾವಾಗ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಎಮರ್ಜೆನ್ಸಿಗೆ ಇಟ್ಕೊಂಡಿರಬೇಕು. ನಾವು ಹೋಗೋ ಜಾಗದಲ್ಲಿ ಮೆಡಿಕಲ್ ಸ್ಟೋರ್ ಇಲ್ಲದೆ ಇರ್ಬೋದು, ನಾವು ಹೋಗೋ ಜಾಗ ಫುಲ್ ಫಾರೆಸ್ಟ್ ಏರಿಯಾ ಇರ್ಬೋದು, ಯಾರಿಗೆ ಗೊತ್ತಿರುತ್ತಲ್ಲ. ಎಮರ್ಜೆನ್ಸಿಗೆ ಅಂತ ಒಂದು ಯಾವಾಗಲೂ ಬ್ಯಾಕಪ್ಪಲ್ಲಿ ಇಟ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದು ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಇದು ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಬ್ಯಾಗಲ್ಲಿ. ಆವಾಗಲೇ ಇದ್ದಂಗೆ ಸೊಳ್ಳೆ ಬಟ್ಟೆ ಇಟ್ಕೊಂಡಿದ್ದೀನಿ ನೋಡಿ, ಸೊಳ್ಳೆ ಕ್ಯಾಂಪ್ ಮಾಡಿದಾಗ ಕಚ್ಚುತ್ತವೆ ಅಂತ ಹೇಳ್ಬಿಟ್ಟು ಸೊಳ್ಳೆ ಬಟ್ಟೆ ಇಟ್ಕೊಂಡಿದ್ದೀನಿ. ಇಷ್ಟು ಬಿಟ್ಟರೆ ನನ್ನ ಬ್ಯಾಗಲ್ಲಿ ಇನ್ನೇನೂ ಇಲ್ಲ. ನೀವು ಅನ್ಕೋಬೋದು ನಿಮ್ಮ ಬ್ಯಾಗಲ್ಲಿ ಎಲ್ಲ ಇಟ್ಕೊಂಡಿರ್ತೀರ ಹಂಗೆ ಹಿಂಗೆ ಅಂತ. ನೋಡಿ, ಇದು ಯಾಕೆ ದುಪ್ಪಕ್ಕೆ ಆಗಲ್ಲ ಒಂದೊಂದ್ಸಲ, ಹಿಂಗೆ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಇದು. ಅದು ಯಾಕೆ ಹಂಗಾಗುತ್ತೋ ಗೊತ್ತಿಲ್ಲ. ಗೊತ್ತಾಯ್ತಲ್ಲ. ಮತ್ತು ಮೇನ್ ಇನ್ನೊಂದು, ನನ್ನ ಹತ್ರ ಟೋಟಲ್ ಎಲ್ಲರೂ ಫೋನು, ಕ್ಯಾಮ್ರಾ ನಾನು ಇನ್ನೂ ತೊಗೊಂಡಿಲ್ಲ. ನಿಜ ಹೇಳಬೇಕಂದ್ರೆ ನನ್ನ ಹತ್ರ ಕ್ಯಾಮ್ರಾ ಇಲ್ಲ. ಹ್ಯಾಂಡಿ ಕ್ಯಾಮ್ ಒಂದಿದೆ ಚಿಕ್ಕದು, ಸೋನಿ ಕಂಪ್ನಿದು. ಬಟ್ ಅದರಲ್ಲಿ ವಾಯ್ಸ್ ರೆಕಾರ್ಡ್ ಆಗಲ್ಲ, ವಿಡಿಯೋ ರೆಕಾರ್ಡ್ ಆಗುತ್ತೆ, ಆಡಿಯೋ ರೆಕಾರ್ಡ್ ಆಗಲ್ಲ. ನೀವೇನೇ ಎಷ್ಟೇ ಕಿರ್ಚಾಡಿದ್ರೂ ಅಷ್ಟೇ ಆಡಿಯೋ ರೆಕಾರ್ಡ್ ಆಗಲ್ಲ. ಅದು ಸುಮ್ಮನೆ ಸ್ವಲ್ಪ ಲೈಟಾಗಿ ಜಾಸ್ತಿ ಹೊತ್ತು ಅದು ಚಾರ್ಜಿಂಗು ಸಹ ಇರಲ್ಲ. ತುಂಬ ಹಳೇದದು, ಅವಾಗ ತೊಗೊಂಡಿದ್ದು 2017 18 ತೊಗೊಂಡಿದ್ದು. ಹೇಳಿದ್ನಲ್ಲ ಟ್ರಿಪ್ ಹೋಗ್ತಾಯಿದ್ವಿ ಅಂತ, ಅವಾಗ ವಿಡಿಯೋ ಮಾಡೋದಕ್ಕೆ ಬೇಕು ಅಂತ ಹೇಳಿ ತೊಗೊಂಡಿದ್ದು ಕ್ಯಾಮ್ರಾ. ಅದು ಇನ್ನೂ ನಾನು ಕ್ಯಾಮ್ರಾ ತೊಗೊಂಡಿಲ್ಲ, ತೊಗೊಬೇಕು ಅಂತ ಹೇಳಿ. ಗೋಪ್ರೋ ಮತ್ತು ಸೋನಿ ಕ್ಯಾಮ್ರಾ ಮತ್ತೆ ತೊಗೊಬೇಕು ಅನ್ನೋ ಪ್ಲ್ಯಾನ್ ಇದೆ. ಗೋಪ್ರೋ ನೋಡಿದ್ದೀನಿ, ಆದರೆ ತೊಗೊಬೇಕು. ಏನು ಕಾಸ್ಟ್ಲಿ ಅಪ್ಪ, 60,000 70,000 ಹಾಕಿದ್ದಾರೆ, ಹೆಂಗೆ ತೊಗೊಳ್ಳೋದು ಹೇಳ್ರಿ? ಅದಕ್ಕೆ ನಾನು ಹೆವಿ ಟ್ಯಾಲೆಂಟೆಡ್ ಅಲ್ಲ ನಾನು. ಅದಕ್ಕೆ ಏನು ಮಾಡಿದ್ದೀನಿ ಅಂತ ಅಂದರೆ, ಏನು ಮಾಡಿದ್ದೀನಿ ನಾನು ಅಂತ ನಿಮಗೆ ಗೊತ್ತಾ? ನನ್ನ ಹತ್ರ ಈಗ ನಾನು ಮಾತಾಡ್ತಿರೋದು ಅಪೋಸಿಟ್ ಇರೋ ನನ್ನ ಕ್ಯಾಮ್ರಾ ಬಂದು ಸ್ಯಾಮ್ಸಂಗ್ ಅಲ್ಟ್ರಾ S24 ಫೋನದು. ಫಸ್ಟು 23 ಇತ್ತು. ಮೊನ್ನೆ ರೀಸೆಂಟಾಗಿ ಹೋಗಿದ್ದೆ ಸ್ಯಾಮ್ಸಂಗ್ ಕೇರ್ಗೆ, ಹೋದಾಗ ಚೇಂಜ್ ಮಾಡ್ಕೊಂಬಂದ್ಬಿಟ್ಟೆ. ಅವಾಗ ಎಕ್ಸ್ಚೇಂಜಲ್ಲಿ 24 ತೊಗೊಂಬಂದೆ. ಅದನ್ನು ಕೊಟ್ಟು ಹಳೇದು ಕೊಟ್ಟು ಇದನ್ನು ಎಕ್ಸ್ಚೇಂಜಲ್ಲಿ ತೊಗೊಂಡೆ. ಅದಾದಮೇಲೆ ಹಸ್ಬೆಂಡ್ ಹತ್ರ ಐಫೋನ್ ಇದೆ ಅವ್ರ ಹತ್ರ. ಅವರು ನನ್ನ ಜೊತೆ ಟ್ರಾವೆಲ್ ಹೋದಾಗ ಬಂದರೆ ಐಫೋನ್ ಯೂಸ್ ಆಗುತ್ತೆ, ಅವ್ರು ಬರಲಿಲ್ಲ ಅಂದರೆ ಆಗಲ್ಲಲ್ಲ. ಅದ್ರ ಜೊತೆಗೆ ಇದೊಂದು ಫೋನ್ ತೊಗೊಂಡೆ ಮುಂದೆ. ಇದು ಯಾವುದು ಗೊತ್ತಾ? ವಿವೋ. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದು, OnePlus ತೊಗೊಳೋಣ ಅಂತ ನಾನು ಹೋಗಿದ್ದು. ಬಟ್ OnePlus ತೊಗೊಳಕ್ಕೆ ಹೋದರೆ ಸೇಮ್ ರೈಟೇ, OnePlus ಅದೇ ರೇಟ್ ಇತ್ತು, ಇದು ವಿವೋನು ಅದೇ ರೇಟ್ ಇತ್ತು. ಅದಕ್ಕೆ ಇದಕ್ಕೇನು ಡಿಫ್ರೆನ್ಸ್ ಅಷ್ಟು ಕಾಣಿಸ್ಲಿಲ್ಲ. ಅದಕ್ಕಿಂತ ಇದರಲ್ಲಿ ಫೋಟೋ ಕ್ಲಿಯರಿಟಿ ಎಲ್ಲ ಚೆನ್ನಾಗಿತ್ತು. ಕಾಣಿಸುತ್ತಾ? ಇದು ಒಂದು ನಿಮಿಷ. ಫ್ರಂಟ್ ಕ್ಯಾಮ್ರಾನಾಗಿದೆ, ಒಂದು ನಿಮಿಷ ಇಡಿ. ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಾನೆ? ವಿಡಿಯೋ ಕ್ವಾಲಿಟಿನೂ ಅಷ್ಟೇ, ಇಡಿ ತೋರಿಸ್ತೀನಿ ಅದನ್ನು.
ನೋಡಿ ವಿಡಿಯೋ ಕ್ವಾಲಿಟಿ, ಬ್ರೈಟ್ನೆಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದು ಫೋನು. ನೈಟ್ ಹೊತ್ತು ಏನಾದರೂ ವಿಡಿಯೋ ಮಾಡ್ತೀವಿ ಅಂದರೆ ಇದು ಬೆಸ್ಟ್ ಫೋನ್, ನೀಟಾಗಿ ಕಾಣಿಸುತ್ತೆ. ಬ್ರೈಟ್ನೆಸ್ ಸಖತ್ ಬ್ರೈಟ್ನೆಸ್ ಬರುತ್ತೆ ಇದು ಫೋನ್ದು. ಅದಕ್ಕೆ ಇದಕ್ಕೇನು ಸಿಮ್ಮು ಹಾಕಿದ್ದೀನಿ, ಇದರಲ್ಲಿ ಇದಕ್ಕೆ ಯಾರೂ ಕಾಲ್ ಮಾಡಲ್ಲ ಈ ಸಿಮ್ಗೆ ಇರಲಿ ಅಂತ ಹಾಕ್ಕೊಂಡು. ಏನಕ್ಕೆ ಈ ಸಿಮ್ ಹಾಕ್ಕೊಂಡಿರೋದು ಅಂದರೆ ಕಾರಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಹಾಕಿಸ್ಕೊಂಡಿದ್ದೀವಲ್ಲ, ಅದಕ್ಕೆ ವೈಫೈ ಕನೆಕ್ಟ್ ಮಾಡೋಕ್ಕೆ ಒಂದು ಸಿಮ್ ಬೇಕಾಗಿತ್ತು. ನಂದರಲ್ಲೆಲ್ಲ ಖಾಲಿ ಆಗ್ತಿತ್ತು. ಅದಕ್ಕೆ ಇದಕ್ಕೆ ಒಂದು ಸಿಮ್ ಹಾಕ್ಬಿಟ್ಟು ಅದಕ್ಕೆ ಅಂತ ಹೇಳಿ ಇಟ್ಬಿಟ್ಟಿದ್ದೀನಿ. ತಿಮ್ಮಪ್ಪನ ಫೋಟೋ ಇದೆ ನೋಡಿ. ಇದು ವಿವೋ ಫೋನು, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ವಿಡಿಯೋ ಮಾಡೋದಕ್ಕಂತೂ. ಎಷ್ಟು ಸ್ಮೂತ್, ನೀವು ಎಷ್ಟೇ ಜೋರಾಗಿ ಮಾಡಿ, ಎಷ್ಟೇ ಹಿಂಗೆ ಅನ್ಕೊಂಡು ಮಾಡಿ, ಒಂದು ಚೂರು ಶೇಕ್ ಆಗಿರಲ್ಲ ಫೋನಲ್ಲಿ ವಿಡಿಯೋ. ಒಂದು ಚೂರು ಎಷ್ಟು ನೀಟಾಗಿ ಸ್ಮೂತಾಗಿ ನೋಡಿ. ಅದು ನಾನು ಹಿಂಗೆ ಸ್ಮೂತ್. ನನ್ನ ಫೋನು ಅಷ್ಟೇಪ್ಪ ನೆಕ್ಸ್ಟ್ ಲೆವೆಲ್. ನನ್ನ ಫೋನ್ ಮುಂದೆ ಯಾವ ಫೋನು ಇಲ್ಲ ಫಸ್ಟ್ ಆಫ್ ಆಲ್, ಯಾಕಂದ್ರೆ ನನ್ನ ಫೋನ್ ನನಗೆ ಹೆಮ್ಮೆ. ಚೆನ್ನಾಗಿದೆ. ಇವೆರಡು ಫೋನ್ ಯೂಸ್ ಮಾಡ್ತೀನಿ. ಅದರಲ್ಲಿ ಸಿಮ್ ಇದೆ, ಕಾಲೆಲ್ಲ ಬಂದರೆ ರಿಸೀವ್ ಮಾಡೋಕ್ಕೆ. ಜಾಸ್ತಿ ನಾನು ಆ ಫೋನಲ್ಲೇ ವಿಡಿಯೋ ಮಾಡೋದು, ಯಾಕಂದರೆ ನಂಗೆ ಸ್ಯಾಮ್ಸಂಗಲ್ಲಿ ತುಂಬ ಇಷ್ಟ. ನಮ್ಮ ಮನೇಲಿರೋ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಡಕ್ಟು ಸ್ಯಾಮ್ಸಂಗ್ದೇ ಇರೋದು, ಅಷ್ಟಿಷ್ಟ ನಂಗೆ ಸ್ಯಾಮ್ಸಂಗ್ ಅಂದರೆ. ಆ್ಯಕ್ಚುಲಿ ರೀಸೆಂಟಾಗಿ ಇದು ತೊಗೊಬೇಕು ಏನೇನಿದೆ ಗೊತ್ತಾ, ಫ್ರಿಜ್ಜು ಸ್ಯಾಮ್ಸಂಗ್ ಇದೆ, ಟಿ ವಿನೇ ಸ್ಯಾಮ್ಸಂಗ್, ನಾನು ತೊಗೊಂಡಿರೋ ಲ್ಯಾಪ್ಟಾಪು ಸ್ಯಾಮ್ಸಂಗ್ಗೆ, ತೊಗೊಂಡಿರೋ ಇದು ಟ್ಯಾಬೂ ಸ್ಯಾಮ್ಸಂಗ್ಗೆ ಇದೆ, ವಾಚು ಅಷ್ಟೇ ಸ್ಯಾಮ್ಸಂಗ್ದೇ ತೊಗೊಂಡಿದ್ದೀನಿ. ಈ ಸಲ ಆ್ಯಕ್ಚುಲಿ ಇದನ್ನು ಸ್ಯಾಮ್ಸಂಗಲ್ಲಿ ಮತ್ತೆ ಬೇರೆ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದು. ಬೇಡ ಈ ಸಲ ಒಂಚೂರು ಚೇಂಜ್ ಇಲ್ಲಿ ಒಂದು ಪ್ಲೇಸ್ ತಗೋಣ. ಐಫೋನ್ ತೊಗೊಳಕ್ಕೆ ಆಲ್ರೆಡಿ ಅವ್ರು ತೊಗೊಂಬಿಟ್ಟಿದ್ದಾರೆ. 15 Pro ಮ್ಯಾಕ್ಸೇ ತೊಗೊಂಬಿಟ್ಟವ್ರೆ. ದೊಡ್ಡದು ಜಾಸ್ತಿ ಇದು ಮಾಡೋದ್ನೇನೆ. ಅದಕ್ಕಿಂತ ಕಡಿಮೆ ತೊಗೊಂಡ್ರೆ ಯಾಕೆ ತೊಗೊಬೇಕು ಅಂದ್ಬಿಟ್ಟು, ಕಮ್ಮಿದೆ ಆಗೋದು ಚೆನ್ನಾಗಿರೋದು ನೋಡೋಣ ಅಂತ ಅಂದ್ಕೊಂಡು ಹೋಗಿ ಇದನ್ನು ತೊಗೊಂಬಂದಿದ್ದು. ಆ್ಯಕ್ಚುಲಿ ಅದರಲ್ಲೇ ವಿಡಿಯೋ ಜಾಸ್ತಿ ಮಾಡೋದು, ಇದ್ರಾಗ ಕಡಿಮೆ ಮಾಡೋದು. ನೈಟ್ ಹೊತ್ತು ಇದ್ರಲ್ಲಿ ಜಾಸ್ತಿ ವಿಡಿಯೋ ಮಾಡ್ತೀನಿ. ಕ್ಯಾಂಪಿಂಗ್ ಎಲ್ಲ ಹಾಕ್ತೀನಲ್ಲ ಅವಾಗ ಅಷ್ಟೇ ಕ್ಯಾಂಪಿಂಗ್ ವಿಡಿಯೋಸ್. ಇನ್ನು 4 ಕ್ಯಾಂಪಿಂಗ್ ವಿಡಿಯೋಸ್ ಇದ್ದಾವೆ ಎಡಿಟಿಂಗ್ ಮಾಡೋದು. ಯಾವಾಗ ಮಾಡೋದು ಏನು ಕಟ್ಟೆನೋ ಗೊತ್ತಿಲ್ಲ. ಒಂದೇ ಸಲ ಎಲ್ಲ ಕೆಲಸನೂ ಬಿಟ್ಟು ಫುಲ್ ಟೈಮ್ ಯೂಟ್ಯೂಬ್ಗೆ ಅಂತಲೇ ಮೀಸಲಿಟ್ಬಿಟ್ಟಿದ್ದೀನಿ. ಮತ್ತು ನಿಮಗೆ ಎಲ್ಲಿ ಯಾವುದಾದ್ರೂ ಪ್ಲೇಸ್ ಗೊತ್ತಿದ್ರೆ ಹೇಳಿ, ಚೆನ್ನಾಗಿರೋ ಪ್ಲೇಸು. ತುಂಬ ಇದನ್ನು ಪ್ಲೇಸ್ ಎಲ್ಲ ಹೇಳ್ಬೇಡಿ, ನಾನು ಹೋಗಲ್ಲ, ಭಯ. ಮತ್ತು ಗೇಮ್ಸ್ ಎಲ್ಲ ಆಡ್ತೀನಿ, ಅಷ್ಟಕ್ಕಷ್ಟೇ, ಜಾಸ್ತಿ ಆಡಲ್ಲ. ನೋಡಬೇಕು ನೆಕ್ಸ್ಟ್ ಎಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ, ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸದ್ಯಕ್ಕಿನ್ನು 1.5 ಮಂತ್ ಎಲ್ಲೂ ಹೋಗಲ್ಲ. ಯಾಕಂದರೆ ಇಲ್ಲಿದ್ದಾರೆ, ಇಲ್ಲಿ ತೋರಿಸ್ತೀನಿ ನಿಮಗೆ ಯಾಕೆ ಅಂತ ಹೇಳ್ತೀನಿ. ಬಂಗಾರಿ ಇಲ್ಲಿ ಕಾಣಿಸ್ತಿದ್ದಾಳ, ಇವರು ಕಾಣಿಸ್ತಿದ್ದಾಳ. ಹಾಯ್ ಬಂಗಾರಿ, ಹಾಯ್ ಮಾಡು. ಹಾಯ್. ಇವರು ಪ್ರೆಗ್ನೆಂಟ್ ಆಗಿದ್ದಾರೆ, ಇಬ್ಬರು ಮಕ್ಕಳು. ಈಗ ಈ ಟೈಮಲ್ಲಿ ಹುಷಾರಾಗಿ ನೋಡ್ಕೊಬೇಕು. ಮಾತು ಬರೋರಾದರೆ ನಮ್ಗೆ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಪಾಪ ಯಾರಿಗೆ ಹೇಳ್ತಾರೆ ಅವಕ್ಕೆ ಮಾತು ಬರುತ್ತೆ ಹೇಳೋದಕ್ಕೆ. ಅದಕ್ಕೆ ಅವಕ್ಕೆ ಜೊತೆಲೇ ಇದ್ದು ನೋಡ್ಕೊಬೇಕು, ಚೆನ್ನಾಗಿ ನೋಡ್ಕೊಬೇಕು. ಅದಕ್ಕೋಸ್ಕರ ಸದ್ಯಕ್ಕೆಲ್ಲ ಟ್ರಾವೆಲ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಇವ್ರನ್ನೂ ಕರ್ಕೊಂಡು ಹೋಗೋದ್ರಿಂದ ಈಗ ಟ್ರಾವೆಲ್ ಕ್ಯಾನ್ಸಲ್ ಆಗಿದೆ ಒಂದು ಸ್ವಲ್ಪ ದಿವಸ. ಅಲ್ಲಿವರೆಗೂ ನೋಡಿ ಈ ಥರ ಮನೇಲೆ ವೇರ್ ಈಸ್ ಮೈ ಬ್ಯಾಗ್, ವೇರ್ ಈಸ್ ಮೈ ಕಾರ್. ಕಾರಲ್ಲಿ ಹೌದೇ, ನಿಮ್ಮ ಕಾರ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಕಾರಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ, ಇಷ್ಟು ದೊಡ್ಡ ಬ್ಯಾಗ್ ಇಟ್ಟಿದ್ದೀನಿ, ಅದರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಕಾರಿಂದ ಅದರೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಒಟ್ಟಿನಲ್ಲಿ ಏನೋ ಒಂಥರ ಮೆಂಟಲ್ ಥರ ಅನಿಸುತ್ತೆ, ಎಲ್ಲ ಕಡೆನೂ ಇಟ್ಟಿರ್ತೀನಿ ಎಲ್ಲನೂ ಒಂದೊಂದು ಸೆಟ್ಟು. ಇದಿಷ್ಟೇ, ಈ ಬ್ಯಾಗಲ್ಲಿ ಮಾತ್ರ ಇಷ್ಟೇ. ನಾನು ಟ್ರಾವೆಲ್ಗೆ ಹೋದರೆ ಇದೊಂದೇ ಬ್ಯಾಗ್ ಇಟ್ಕೊಂಡು ಹೋಗೋದು, ಇದರಲ್ಲೇ ಎಲ್ಲ ಇರುತ್ತೆ. ಅಕಸ್ಮಾತ್ ಹಬ್ಬ ಅಂದರೆ ನಾನು ಏನಾದರೂ ಮೇಕಪ್ ಐಟಮ್ಸ್ ತೊಗೊಂಡು ಹೋಗ್ತೀನಿ ಅಂದರೆ ಏನೇನು ತೊಗೊಂಡು ಹೋಗ್ಬೋದು ಅಂತ ಅಂದರೆ, ಒಂದು ಲಿಪ್ಟಿಕ್ಕು, ನಂಗೆ ಲಿಪ್ಟಿಕ್ ಅಂದರೆ ಇಷ್ಟ. ಮತ್ತು ನೈಫ್ ಪಾಲಿಶ್ ಅಂದರೆ ಇಷ್ಟ, ನೈಫ್ ಪಾಲಿಶು. ಅದು ಬಿಟ್ಟರೆ ಇದು ಫೌಂಡೇಶನ್ ಕ್ರೀಮ್ ಒಂದು, ಅದು ಡಾಕ್ಟ್ರು ಕೊಟ್ಟಿರೋದೆ, ಯಾಕಂದರೆ ನನ್ನ ಸ್ಕಿನ್ ಅಲರ್ಜಿ ಆಗುತ್ತೆ. ಕಾಣಿಸ್ತಾ ಇದೆಯಲ್ಲೆಲ್ಲ ಈಗ ಮಾರ್ಕ್ ಹೋಗ್ತಾ ಇದೆ ಲೈಟಾಗಿ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ನೀರು ಚೇಂಜ್ ಆಗಿ ನನ್ನ ಆ ನೀರಲ್ಲಿ ಮುಖ ತೊಳೆದೆ ಅಂದರೆ ಮುಗೀತು ನನ್ನ ಕಥೆ. ಈ ಥರ ಸ್ಟಾರ್ಟ್ ಆಗುತ್ತೆ ಪಿಂಪಲ್ಸ್. ಏನೇ ಮಾಡೋಕ್ಕಾಗಲ್ಲ. ನಾನೇನು ಓವರ್ ಮೇಕಪ್ ಮಾಡ್ಕೊಳ್ಳಲ್ಲ. ಮತ್ತು ಫೌಂಡೇಶನ್ನು ಅಷ್ಟೇ, ಕೆಮಿಕಲ್ ಇರೋ ಫೌಂಡೇಶನ್ ಯಾವುದೂ ಯೂಸ್ ಮಾಡಲ್ಲ. ಎಲ್ಲ ಮಾಮೂಲಿ ಡಾಕ್ಟ್ರು ಕೊಟ್ಟಿರೋದೇ ಯೂಸ್ ಮಾಡ್ತಾ ಇರೋದು. ಮತ್ತು ಸನ್ಸ್ಕ್ರೀನು ಅಷ್ಟೇ ಡಾಕ್ಟರ್ ಕೊಟ್ಟಿರೋದು. ಫೌಂಡೇಶನ್ನು ಮತ್ತು ಮಾಯ್ಶ್ಚರೈಸರು, ಬಾಡಿ ಲೋಷನ್ನು ಎಲ್ಲ ಡಾಕ್ಟ್ರ್ ಬರ್ಕೊಟ್ಟಿರೋದನ್ನೇ ಯೂಸ್ ಮಾಡ್ತಿರೋದು.
ಬೇರೆ, ಯಾಕಂದ್ರೆ ನಂಗೆ ಅದು ಮೇಕಪ್ ಮೇಲೆ ಅಷ್ಟೇ ಇಂಟ್ರೆಸ್ಟ್ ಇಲ್ಲ. ಮತ್ತು ಒಂದು ಕಾಜಲ್ ಇಷ್ಟು ತೊಗೊಂಡು ಹೋಗ್ತೀನಿ ನೋಡಿ, ನನ್ನ ಮೇಕಪ್ ಐಟಮ್ ಇಷ್ಟೇ. ನೀವು ಅಂದ್ಕೊಂಬಿಡಿ ಎಷ್ಟು ನಿಜ. ನಾನು ಏನಾದರೂ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸಿದ್ರೆ ಫಿಲ್ಟ್ರ್ ಹಾಕಿರ್ತೀನಿ. ಈಗಲೇ ಇರೋದು ಹೇಳ್ಬೇಕಲ್ವಾ, ಸುಳ್ಳೆಲ್ಲ ಇರೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಕಾಣಿಸ್ತಾ ಇದೆಯಾ? ಅಷ್ಟೊಂದು ಬ್ಲ್ಯಾಕ್ ಏನಿಲ್ಲ, ನಾನು ಕಲರ್ ಇದ್ದೀನಿ. ಮಾರ್ಕ್ಗಳು ನೋಡಿ, ಪಿಂಪಲ್ಸ್. ಈಗ ಬಂದು 3 ಡೇಸ್ ಆಯಿತು ಟ್ರಿಪ್ಪಿಂದ. ಇವನು ಊರಲ್ಲಿ ಬಿಟ್ಟು ಹೋಗಿದ್ವಿ, ಅಮ್ಮ ನೋಡ್ಕೊತಾ ಇದ್ರು ಮಕ್ಕಳು. ಹೆಂಗಾಗಿದೆ. ಮತ್ತು ಜಾತ್ರೆಲೆಲ್ಲ ಓಡಾಡಿ ತುಂಬ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು. ನೀವು ನಂಬ್ತೀರ, ತಿರುಪತಿ ಎಲ್ಲ ಟ್ರಿಪ್ ಮುಗಿಸ್ಕೊಂಬಂದಮೇಲೆ, ತಿರುಪತಿ ಎಲ್ಲ ಮುಗಿಸ್ಕೊಂಬಂದ್ಮೇಲೆ 108 ಡಿಗ್ರಿ ಜ್ವರ ಇದ್ದಿತ್ತು ನನಗೆ. 108ರಿಂದ 120ಕ್ಕೆ ಹೋಯ್ತು ಜ್ವರ. ಅಷ್ಟು ಜ್ವರ ಇಪ್ಪ, ನನ್ನ ಮೇಲೆ ಆಮ್ಲೆಟ್ ಹಾಕೊಂಡು ತಿನ್ಕೊಬೋದು ಹಂಗಿತ್ತು ಜ್ವರ. ಅಷ್ಟು ಬಿಸಿ. ಒಂದು 3 ವೀಕ್ಸ್ ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿದ್ದೀನಿ ಡ್ರಿಪ್ಸ್ ಹಾಕ್ಸ್ಕೊಂಡು. ಅದಕ್ಕೋಸ್ಕರ ಬಿಸಿಲಲ್ಲಿ ಆವಾಗ ನನಗೆ ಅರಿವಾಗಿದ್ದೇನು ಜ್ಞಾನೋದಯ ಆಗಿದ್ದು ಅಂದರೆ, ಬಿಸಿಲಲ್ಲಿ ಎಲ್ಲೂ ಹೋಗಬಾರ್ದು, ಆರಾಮಾಗಿ ಮನೇಲಿ ಇರಬೇಕು ಅಂತ. ಎಲ್ಲ ಹೋಗಬೇಕು, ಬಟ್ ಸ್ವಲ್ಪ ಬಿಸಿಲು ನೋಡಿಕೊಂಡೇ ಹೋಗಿ. ಈಗ ಮಂಗಳೂರು ಸೈಡೆಲ್ಲ ತುಂಬ ಬಿಸಿಲಿರುತ್ತೆ. ಆದಷ್ಟು ಗಂಟೆಗೆ ಅಲ್ಲಾಂದ್ರೂ ಒಂದು 10 ನಿಮಿಷ 20 ನಿಮಿಷಕ್ಕೆ ಒಂದ್ಸಲ ಒಂದೊಂದು ಸಿಪ್ಪಾದರೂ ನೀರು ಕುಡಿತಾ ಇರಿ. ಒಂದೊಂದು ಗ್ಲಾಸ್, ಇಷ್ಟುದ್ದ ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ಆದರೂ ನೀರು ಕುಡೀರಿ, ಓಕೆನಾ? ನೀರು ಕುಡೀರಿ. ಮತ್ತು ಅವಾಗ ಕೋಲ್ಡ್ ಐಟಮ್ಸ್, ಐಸ್ ಕ್ರೀಮ್ ಅಥವಾ ಎಳ್ನೀರು, ಜ್ಯೂಸ್ ಎಲ್ಲ ಬೇಡ. ಜ್ಯೂಸ್ ಕುಡೀರಿ ಅಂದರೆ ನ್ಯಾಚುರಲ್ ಫ್ರೂಟ್ಸ್, ಮಾಮೂಲಿ ಬಾಟಲ್ಸ್ ಎಲ್ಲ ಬೇಡ. ಮಾಮೂಲಿ ಅಲ್ಲೇ ಫ್ರೆಶ್ಶೇ ಮಾಡಿಕೊಡ್ತಾರಲ್ಲ ಜ್ಯೂಸು, ಅದರಲ್ಲಿ ಕಿತ್ಲೆಹಣ್ಣು, ನಿಮ್ಮ ಇಷ್ಟ ಯಾವ ಫ್ರೂಟ್ ತೊಗೊಳ್ಳೋದಾದ್ರೂ ಸರಿ ನೀವು ಕುಡೀರಿ. ಮತ್ತು ನೀರು ಮಾತ್ರ ಕುಡಿತಾ ಇರಿ. ಇನ್ನೊಂದು ಹೆಂಗೆ ಗೊತ್ತಾ, ನೀವು ಔಟ್ಸೈಡ್ ಹೋದಾಗ ಬಿಸಿಲು, ಅದರಲ್ಲೂ ಬಿಸಿಲು ಟೈಮಲ್ಲಿ ಆಚೆ ಹೋದಾಗ ಜಾಸ್ತಿ ಕೋಲ್ಡ್ ವಾಟ್ರ್ ಕುಡಿಬೇಡಿ. ನೀವು ಒಂದ್ಸಲ ಕೋಲ್ಡ್ ವಾಟ್ರ್ ಕುಡಿದ್ರೆ ಅದು ಕೋಲ್ಡ್ ವಾಟ್ರನ್ನೇ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ನೀವು ಮಾಮೂಲಿ ವಾಟ್ರ್ ಕುಡಿದ್ರೆ ನೀರು ಕುಡ್ದಂಗೆ ಅನಿಸಲ್ಲ. ನೀವು ಸ್ಟಾರ್ಟಿಂಗಿಂದನೇ ವಾಮ್ ವಾಟ್ರ್ ಕುಡಿತಾ ಬನ್ನಿ, ಅವಾಗ ಏನು ಫೀಲ್ ಆಗಲ್ಲ. ಒಂದು ಸ್ವಲ್ಪ ನೀರು ಕುಡಿದು ನೀರು ಕುಡಿದ್ವಿ ಅನ್ನೋ ಫೀಲ್ ಇರುತ್ತೆ. ಅದೇ ಕೋಲ್ಡ್ ವಾಟ್ರ್ ಕುಡಿದು ನಾರ್ಮಲ್ ವಾಟ್ರ್ ಕುಡಿಯೋದಕ್ಕಾಗಲ್ಲ. ಸೊ ಸ್ವಲ್ಪ ಒಂದು 10 ನಿಮಿಷ 20 ನಿಮಿಷಕ್ಕೆ ಒಂದ್ಸಲ ಆದರೂ ನೀರು ಕುಡಿತಾ ಇರಿ. ಯಾಕಂದರೆ ತುಂಬ ಬಾಡಿ ಹೈಡ್ರೇಟ್ ಆಗ್ತಾ ಇರುತ್ತೆ. ಬಿಸಿಲಿಗೆ ತುಂಬ ತುಂಬ ಬಿಸಿಲು ಸುಡುತ್ತೆ. ಎಷ್ಟೇ ಛತ್ರಿ, ಎಷ್ಟೇ ಟೋಪಿ, ಏನೇ ಯೂಸ್ ಮಾಡಿದ್ರು ಬಿಸಿಲು ತುಂಬ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತಿಗೆ ಒಂದ್ಸಲ ನೀರು ಕುಡೀರಿ. ನೀರಿನ ಬಾಟ್ಲನ್ನ ಇಟ್ಕೊಂಡಿರಿ. ಆ್ಯಕ್ಚುಲಿ ಬ್ಯಾಗಲ್ಲಿ ನೀರಿನ ಬಾಟ್ಲು ಇಡ್ತೀನಿ. ಈಗ ಎಲ್ಲೂ ಹೋಗಲ್ಲ ಅಂದ್ಬಿಟ್ಟು ತೆಗ್ದಿಟ್ಟಿರೋದ್ರಿಂದ ನಿಮಗೆ ನೀರಿನ ಬಾಟ್ಲು ಕಾಣಿಸಿಲ್ಲ ಅಷ್ಟೇ. ನಾನು ಒಟ್ಟು 2 ಬಾಟ್ಲ್ ಇಟ್ಕೊಳ್ಳೋದು. ಒಂದು ಮಾಮೂಲಿ ವಾಟರ್, ಕೋಲ್ಡ್ ವಾಟರ್ ಇಲ್ಲ, ನಾರ್ಮಲ್ ವಾಟ್ರದ್ದು ಒಂದು ಬಾಟ್ಲು, ಗ್ಲಾಸ್ ಬಾಟ್ಲಲ್ಲೂ. ಇನ್ನೊಂದು ಬಿಸಿನೀರಿಗೆ ಅಂತ ಹಾಟ್ ವಾಟ್ರದ್ದು ಒಂದು ಬಾಟ್ಲ್ ಇಟ್ಕೊಂಡಿರ್ತೀನಿ. ಇವೆರಡು ಬಾಟ್ಲು ಯಾವಾಗಲೂ ನಾನು ಕ್ಯಾರಿ ಮಾಡ್ತೀನಿ, ಓಕೆನಾ? ಯಾಕಂದರೆ ನೋಡಿ, ಆಲೆ ವಾಯ್ಸ್ ಆಲ್ರೆಡಿ ಹೋಗ್ತಾ ಇದೆ ನನಗೆ. ಅದಷ್ಟೇ, ನಂಗೆ ತುಂಬ ಹೊತ್ತು ಮಾತಾಡೋದಕ್ಕೂ ಆಗಲ್ಲ. ಏನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಇವಳಿಗೇನು ರೋಗ ಅಂತ ಅನ್ಕೊತಾರೆ. ಬಟ್ ನಂಗೆ ತುಂಬ ಥೈರಾಯ್ಡ್ ಪ್ರಾಬ್ಲಮ್. ಥೈರಾಯ್ಡು ಈಗಷ್ಟೇ ನೋಡಿ, ಕತ್ತು ಈಗಷ್ಟೇ ಕಡಿಮೆ ಇರೋದು. ನಂದೊಂದು ಹಳೆ ಫೋಟೋ ಇದೆ, ಒಂದು ವರ್ಷದ ಹಿಂದೆ ಇರೋದು. ನೋಡಬೇಕಾದ್ರಲ್ಲಿ ಎಷ್ಟಿದ್ದೆ ಅಂದರೆ 85 ಇದೆ. ತುಂಬ ಥೈರಾಯ್ಡಿಂದ ಎಷ್ಟು ದಪ್ಪ ಆಗಿಬಿಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಫಸ್ಟು 45 ಇಲ್ಲ 50 ಇದ್ರ ಮೇಲೆ ದಾಟಿರಲಿಲ್ಲ ನಾನು. 85 ಅಂದರೆ ನೀವು ಇಮೇಜಸ್, ಈ ಮುಖ ಎಲ್ಲ ಇಷ್ಟು ದಪ್ಪ ಆಗಿಬಿಟ್ಟಿತ್ತು, ಕತ್ತೆಲ್ಲ ಇಷ್ಟು ದಪ್ಪ ಆಗಿಬಿಟ್ಟಿತ್ತು. ಬಟ್ಟೆಗಳೇ ಆಗ್ತಿತ್ತು, XXL ಬಟ್ಟೆ XXL ಅಲ್ಲ, ಅದಕ್ಕೂ ಜಾಸ್ತಿ ಇರೋ ಬಟ್ಟೆ ಆಗ್ತಿದೆ. XXL ಹಾಕಿದ್ರೆ ಟೈಟ್ ಆಗೋದು, ಅಯ್ಯೋ ಒಂಥರ ಕಾಣಿಸೋದು ಅಂದ್ಬಿಟ್ಟು ಇನ್ನೇ ಜಾಸ್ತಿ ಇರೋಂಥ ತೊಗೊಂಡು ಹಾಕ್ಕೊತಾ ಇದ್ದೆ, ಹಂಗಾಗ್ಬಿಟ್ಟಿತ್ತು. ಬಟ್ ಈಗ 60 ಇದೀನಿ ಕರೆಕ್ಟಾಗಿ. ಅಂದರೆ 83ಇಂದ ಅಂದರೆ 23 kg ಇಳಿಸಿದ್ದೀನಿ ನೋಡಿ. ಏನು ಜಾಸ್ತಿ ಅದು ಸಪ್ರೇಟ್ ಒಂದು ಸಲ ವಿಡಿಯೋ ಮಾಡಾಕ್ತೀನಿ, ಹೆಂಗೆ ಇಳಿಸ್ದೆ, ಏನೇನು ತಿಂತಾಯಿದ್ದೀನಿ, ಏನೇನು ತಿಂತಿದ್ದೆ ಅಂತ ಹೇಳ್ತೀನಿ, ಓಕೆನಾ? ಅದಕ್ಕೋಸ್ಕರ ಈಗಲೂ ಅಷ್ಟೇ, ನಂಗೆ ತುಂಬ ಹೊತ್ತು ಮಾತಾಡಿದ್ರೆ ಪೈನ್ ಆಗುತ್ತೆ ಗಂಟ್ಲು. ಅದಕ್ಕೋಸ್ಕರ ಜಾಸ್ತಿ ಮಾತಾಡಲ್ಲ ನಾನು ಅಂತ ಅಂದ್ಕೊಂಡು ಎಷ್ಟೋ ಮಾತಾಡಿದೆ ಅಂದ್ಕೊತೀರಲ್ಲ ನೀವು, ಹೋಗ್ಲಿ ಬಿಡಿ. ಇಷ್ಟೇ ನೋಡಿ, ಇಷ್ಟಿತ್ತು ನನ್ನ ಬ್ಯಾಗಲ್ಲಿ. ನಾನು ತಗೊಂಡು ಹೋಗೋದು, ನಾನು ಯೂಸ್ ಮಾಡೋ ಫೋನು ಹೇಳಿದ್ದೀನಿ. ಅಲ್ಟ್ರಾಸ್ 24 ಒಂದು, ವಿವೋ ಒಂದು, ಐಫೋನ್ ಒಂದು, ಈ 3. ಆದಷ್ಟು ಬೇಗ ದೇವ್ರು ನನಗೆ ಕ್ಯಾಮ್ರಾ ತಗೊಳ್ಳೋಷ್ಟು ಕರುಣೆ ತೋರಿಸ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನೀವು ಪ್ಲೇ ಮಾಡಿ ದೇವ್ರ ಹತ್ರ, ಆಯಿತಾ?
ಸೊ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ್ದು ಬೇಕು ಅಂತೇಳಿ ಆ್ಯಕ್ಚುಲಿ ಡೌಟೇ ಬೇಡ, ನೆಕ್ಸ್ಟ್ ವಿಡಿಯೋ ಕಾರ್ದು ಹಾಕ್ತೀನಿ, ಇಲ್ಲಾಂದರೆ ಎಡಿಟಿಂಗ್ ಯಾವುದಾದ್ರು ವೀಡಿಯೋಸ್ ಮುಗ್ದಿದ್ರೆ ಅವನ್ನ ವಿಡಿಯೋ ಹಾಕ್ತೀನಿ. ಅದಾದಮೇಲೆ ಅದನ್ನು ಹಾಕ್ತೀನಿ, ಓಕೆನಾ. ಇನ್ನೊಂದು 1.5 ತಿಂಗಳು ಮನೇಲೇ ಇರ್ತೀನಲ್ಲ, ಮನೇದೇ ಅದು ಇದು ಕುಕ್ಕಿಂಗ್ ಅದು ಇದು ಮಾಡಾಕ್ತೀನಿ, ನೋಡೋಣ. ಏನೋ ಒಂದು ಮಾಡಬೇಕು. ಈಗ ಒಂದು ಸಲ ಯೂಟ್ಯೂಬು ಪರ್ಮನೆಂಟಾಗಿ ಮಾಡಬೇಕು, ಫುಲ್ ಟೈಮ್ ಇದಕ್ಕೆ ಕೊಡಬೇಕು ಅಂತ ಫಿಕ್ಸ್ ಆದಮೇಲೆ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ನಿಮ್ಗೇನು ಅನಿಸುತ್ತೋ ವಿಡಿಯೋ ಓಡಲಿ ಬಿಡಲಿ ಏನಾದರೂ ಆಗಲಿ, ನಿಮಗೆ ಈ ಥರ ಒಂದು ವಿಡಿಯೋ ಹಾಕಬೇಕು ಕಂಟೆಂಟ್ ಇದೆ ಅಂದಾಗ ನಿಮ್ಮ ಪಡಿ ನೀವು ಮಾಡಿ ನೀವು ಕಷ್ಟಪಟ್ಟು ಮಾಡಿ ಅದಕ್ಕೆಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತೀರೋ ಅಷ್ಟೇ ಪ್ರತಿಫಲನೂ ಸಿಗುತ್ತೆ. ನೀವು ಶ್ರಮನೇ ಹಾಕ್ತೇಲೆ ನೀವು ಅಯ್ಯೋ ನನ್ನ ಯೂಟ್ಯೂಬ್ ವಿಡಿಯೋ ಓಡ್ತಾ ಇಲ್ಲ, ಅಯ್ಯೋ ನನಗಿದು, ನನಗೀಗಲೂ ನನ್ನ ಯೂಟ್ಯೂಬಲ್ಲಿ ಇನ್ನು ನನಗೇನು ಲಕ್ಷ ಜನ ಏನು ನೋಡ್ತಾ ಇಲ್ಲ. 200, 300, 1000 ಹಬ್ಬ ಬಂದರೆ ಒಂದು 3000 ಒಳಗಡೆ ನೋಡ್ತಾರೆ, ಕೆಲವರು 1000 ಒಳಗಡೆ ಕೆಲವೊಂದು ವಿಡಿಯೋಗಳು ಓಡಿದ್ದಾವೆ. 50K 60K ಓಡಿರೋ 50K ಓಡಿರೋ ವಿಡಿಯೋಗಳು ಇದ್ದಾವೆ, ಆಯಿತಾ. ಓಡುತ್ತೆ, ನಿಮ್ಮ ಪಡೆ ನೀವು ವಿಡಿಯೋ ಮಾಡಿ ಹಾಕ್ತಾಯಿರಿ, ಅದು ಜನಕ್ಕೆ ಇಷ್ಟ ಆದರೆ ಜನಗಳಿಗೆ ನೀವು ಇಷ್ಟ ಆಗಿದ್ರೆ, ನೀವು ಮಾತಾಡೋ ಶೈಲಿ ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಅವರೇ ಸಬ್ಸ್ಕ್ರೈಬ್ ಆಗ್ತಾರೆ, ಅವರೇ ವಿಡಿಯೋ ನೋಡಿ ಲೈಕ್ ಆಗ್ತಾರೆ, ಓಕೆನಾ. ನಾನೊಂದು ಯೂಟ್ಯೂಬಲ್ಲಿ ಒಂದು ಯಾವುದೋ ಚಾನಲ್ ನೋಡಿದ್ದೆ, ಅದ್ರ ನೇಮ್ ಮರ್ತೋಗ್ಬಿಟ್ಟಿದ್ದೀನಿ. ಪಾಪ ಆ ಚಾನಲ್ಲು ಎಷ್ಟು ಅಂದರೆ 35K ಇದ್ದಾರೆ ಸಬ್ಸ್ಕ್ರೈಬರ್ಸು, 4,500 ವೀಡಿಯೋಸ್ ಹಾಕಿದ್ದಾರೆ. ಆ ಚಾನಲ್ ನೇಮ್ ಮರ್ತೋಗ್ಬಿಟ್ಟಿದ್ದೀನಿ. ಅವ್ರಿಗೀಗಲೂ ಅವ್ರ ಚಾನಲಲ್ಲಿ 20, 30, 40 ಹಿಂಗೆ ವ್ಯೂಸ್ ಹೋಗಿರೋದು. ಅಷ್ಟು ವ್ಯೂಸ್ ಹೋದ್ರೂ ಅವರೇನು ಬಿಟ್ಟಿಲ್ಲ, ವಿಡಿಯೋ ಹಾಕ್ತಲೇ ಇದ್ದಾರೆ. ಆ ಥರ ಕಷ್ಟಪಟ್ಟು ಶ್ರಮಪಟ್ಟು ಹಾಕಿದ್ರೆ ಪ್ರತಿಫಲ ಇವತ್ತಲ್ಲ ನಾಳೆ ನಿಮಗೆ ಸಿಕ್ಕೇ ಸಿಗುತ್ತೆ. ಅದನ್ನು ನಾನು ನಂಬಿಕೆ ಇಟ್ಟಿದ್ದೀನಿ. ನಾನು ಯಾವತ್ತೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಆ ಕೆಲಸ ಮುಗಿಯೋವರೆಗೂ ಬೇರೆ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಈಗ ನಾನು ಪೂರ್ತಿ ಟೈಮ್ ಯೂಟ್ಯೂಬಿಗೆ ಕೊಟ್ಟಿರೋದ್ರಿಂದ ಯೂಟ್ಯೂಬ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಅಷ್ಟೇ ವಿಡಿಯೋಸ್ ಮಾಡ್ತೀನಿ ಹೊರತು ಬೇರೆದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅದು ಓಡುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಾವು ಚೆನ್ನಾಗಿ ಒಳ್ಳೆ HD ಕ್ಲಿಯರಿಟಿಲಿ ಚೆನ್ನಾಗಿ ಮಾತಾಡಿ ಜನಗಳಿಗೆ ನಾವು ಮಾತಾಡೋ ಮಾತು ಸಹ ಸ್ಪಷ್ಟವಾಗಿ ಕೇಳಿಸ್ಬೇಕು. ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆದಾಗ ಮಾತ್ರ ಅವ್ರಿಗೂ ಇಷ್ಟ ಆಗೋದು. ಯಾವ ಅಂತ ಮಾತಾಡ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ಸ್ಪಷ್ಟತೆ ಇರಬೇಕು ಮೇನ್. ನನ್ನ ವಾಯ್ಸ್ ಎಷ್ಟು ಸ್ಪಷ್ಟತೆ ಇದೆಯೋ ಗೊತ್ತಿಲ್ಲ, ನನ್ನ ವಾಯ್ಸ್ ಹೋಗಿದೆ ಪಕ್ಕ, ಅದು ಆಲ್ರೆಡಿ ಹೋಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆ ಮಾತಾಡಿದ್ರೆ ವಾಯ್ಸೇ ಬರಲ್ಲ ನಂದು. ಹಂಗಾಗಿ ಶ್ರಮ ಪಡಿ. ಒಂದಲ್ಲ, ಇವತ್ತಾಗಲ್ವಾ ನಾಳೆ ಆಗುತ್ತೆ, ನಾಳೆ ಆಗಲ್ವಾ ನಾಡಿದ್ದಾಗ್ಬೋದು, ಆಚೆ ನಾಡಿದ್ದಾಗ್ಬೋದು, ಒಟ್ಟಿನಲ್ಲಿ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀರ. ಗೆಲುವು ನಿಮ್ಮ ಜೊತೆ ಇದ್ದೇ ಇರುತ್ತೆ. ಬಟ್ ಕಷ್ಟನೇ ಪಡೆದೆ ನಾನು ಗೆದ್ದಿಲ್ಲ, ನಾನು ಸೋತೋಗ್ಬಿಟ್ಟೆ ಅನ್ನೋದು ತಪ್ಪು, ಓಕೆನಾ. ಸೊ ಇವತ್ತಿನ ಮೈ ಬ್ಯಾಗ್ದು ತೋರಿಸಿದ್ನಿ, ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮತ್ತು ಹೆಣ್ಮಕ್ಳಿಗೆ ಏನು ಇಂಪಾರ್ಟೆಂಟ್ ಇರೋವಂಥ ಪೇಪರ್ ಸ್ಪ್ರೇ ಇರ್ಬೋದು, ಮೇನ್ ಇದಿರ್ಬೋದು. ಇದು ಎಷ್ಟು ನಿಜ ಗೊತ್ತಿಲ್ಲ ಗುರು ನನಗೆ. ಅದು ಅಲ್ಲಿ ಲಿಂಕ್ ಫೋಟೋಸ್ ಹಾಕ್ತೀನಿ, ನೋಡ್ಕೊಳ್ಳಿ ಲಾಸ್ಟಲ್ಲಿ. ಇದು ತುಂಬ ಚೆನ್ನಾಗಿದೆ. ಇದು ಮಜ್ಜೆ ಏನು ಅಂತ ಗೊತ್ತಿಲ್ಲ, ಅವತ್ತಿಂದ ಗೊತ್ತಾ ಇದ್ದೀನಿ, ಏನೂ ವರ್ಕ್ ಆಗಲ್ಲ ಅದು. ಚೆನ್ನಾಗಿದೆ. ಇನ್ನೊಂದ್ಸಲ ಸೌಂಡ್ ಕೇಳಿಸ್ಲಾ ನಿಮಗೆ? ಯಪ್ಪ, 2 ಕಿವಿನೇ ಬ್ಲಾಕ್ ಆಗೋಯ್ತು ನನಗೆ, ಅಷ್ಟು ಸೌಂಡ್ ಬರುತ್ತಿದೆ. ಆ್ಯಕ್ಚುಲಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋರಿಗೆ ಪೆಪ್ಪರ್ ಸ್ಪ್ರೇಗಿಂತ ಬೆಸ್ಟ್ ಇದು. ಲಿಂಕ್ ಹಾಕ್ತೀನಿ, ಕೊಡಿಸಿ ಆಯಿತಾ. ಸೊ ಇವತ್ತಿನ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಏನು ಹಾಕಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಫುಲ್ ಲವ್.